ರಾಮಃ ತ್ರಯೈರ್ಭೂತ್ವಾ ತ್ರಯೋರೇಕಂ ಮೂರ್ತಿಗುರೌ ಗುರುನಾಥಾರೂಢ ಶಿವಪುತ್ರ ಯತೀಶ್ವರೌ ತಚ್ಚಿಷ್ಯಂ ಶಾಂತಿ ಸಾಗರಂ ನಿಜಗುಣಕೃತಿ ಭಾಷ್ಯಕೃತಂ ವಿದೇಹ ಮುಕ್ತಸ್ವರೂಪಂ ವಂದೇ ಚಿಕ್ಕರಾಮಾರೂಢ ಯತೀಶ್ವರಂ ಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಅಹಂ ಗುರುಮಾಶ್ರಯೇ. ಪ್ರಾತಸ್ಮರಣೀಯ ಪರಮ ಪೂಜ್ಯ ಆರಾಧ್ಯ ದೈವ ಸದ್ಗುರುದೇವನ ಅಡಿದಾವರೆಗಳನ್ನು ಶಿರಮುಡಿಯಲ್ಲಿ ಧರಿಸಿಕೊಂಡು ಅವರಿವರೆನ್ನದೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಜಗದ್ವಂದ್ಯ ಆರೂಢ ಕುಲತಿಲಕ ಸಿದ್ಧಾರೂಢ ರಾಮಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ ಬಸವಾದಿ ಪ್ರಮುಖರನ್ನು ಹೃದಯಾರೆ ಸ್ಮರಿಸಿಕೊಂಡು ಗ್ರಂಥಕರ್ತರಾದ ಮಡಿವಾಳೇಶ್ವರರ ಅಡಿದಾವರಿಗಳಿಗೆ ಕೊಡಮಟ್ಟು ತನ್ನಿಮಿತ್ತ ಹಮ್ಮಿಕೊಂಡ ಈ ಮಂಗಲಮಯ ಸಹಜ ಸತ್ಸಂಗ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇದೀಗ ತಮ್ಮ ಹಿತೋಪದೇಶವನ್ನು ಸಭೆಗೆ ನೀಡಿ ವಿಶ್ರಮಿಸಿರುವ ಸರಳ ಹೃದಯದ ಸಾಕಾರ ಮೂರ್ತಿಗಳಾದ ಗೋಪಾಲ ಶಾಸ್ತ್ರೀಜಿಯವರಲ್ಲಿ ಅನೇಕ ವಂದನೆಗಳನ್ನು ಸಲ್ಲಿಸಿ ಸಂಗೀತ ಕಲಾ ಬಳಗದವರಲ್ಲಿ ಅನೇಕ ಶರಣುಗಳನ್ನು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮದ ಪ್ರಸಾದ ದಾನಿಗಳನ್ನೇ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಕಾರ್ಯಕ್ರಮದ ಎಲ್ಲ ಕಾರ್ಯಕರ್ತರನ್ನೊಳಗೊಂಡು ಸಭಾಕಲ್ಪ ವೃಕ್ಷದಲ್ಲಿ ಸಮಾವೇಶಗೊಂಡಿರುವ ಸುಕ್ಷೇತ್ರ ನೆಲ್ಲೂರ ಗ್ರಾಮದ ಅಕ್ಕಪಕ್ಕದ ದೂರ ದೂರದ ಊರುಗಳಿಂದ ಆಗಮಿಸಿರುವ ಸಮಸ್ತ ಶರಣರೇ ಶರಣೀಯರೇ ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಇಂದಿನ ದಿವಸ ಚಿಂತನೆಗಾಗಿರಿಸಿಕೊಂಡಂತ ವಿಷಯ ಅಪರೂಪದ ಅನುಭವಿಗಳಾಗಿರುವ ಕಡಕೋಳ ಮಡಿವಾಳೇಶ್ವರರ ನಾ ಕಡಕೋಳದ ಗುಲಾಮ ಅಮೃತ ಕೈವಲ್ಯ ಅನೇಕ ಹೆಸರುಗಳಿಂದ ಕೂಡಿಕೊಂಡಿರುವ ಗ್ರಂಥ ಅದು. ನಾನು ಹೇಳಿದಂತೆ ವಿಷಯ ಚಿಂತನೆಯ ಪೂರ್ವದಲ್ಲಿ ಗ್ರಂಥಕರ್ತೃಗಳ ಇತಿಹಾಸವನ್ನು ಸ್ವಲ್ಪ ಗಮನಿಸುವುದು ಸೂಕ್ತ. ಇದೇ ಗುಲ್ಬರ್ಗಾ ಜಿಲ್ಲೆಯ ಬಿದನೂರಿನಲ್ಲಿ ಅವರ ಜನನ, ಅವರ ಕಾರ್ಯಕ್ಷೇತ್ರ ಕಡಕೋಳ, ತಾಯಿ ಗಂಗಮ್ಮ. ಚಿಕ್ಕ ವಯಸ್ಸಿನಲ್ಲಿಯೇ ತತ್ವಜ್ಞಾನವನ್ನು ಅಳವಡಿಸಿಕೊಂಡಿರುವಂತಹ ಪುಣ್ಯಾತ್ಮ. ನಾವೆಲ್ಲರೂ ಗಮನ ಹರಿಸಬೇಕು. ಮಹಾನುಭಾವರ ಜನ್ಮ, ಮಹಾನುಭಾವರ ಮರಣ ಈ ಪ್ರಪಂಚದಲ್ಲಿ ಜೀವಿಸುವ ಪ್ರತಿಯೊಬ್ಬ ಪ್ರಾಣಿಗೂ ಜೀವಿಗೂ ಅದು ಮಾರ್ಗದರ್ಶನ, ಉಪದೇಶ ಸಹಸ್ರಿ. ಯಾಕೆ ಅವರ ಜನ್ಮ ಆಗ್ತಾ ಇದೆ? ಅಂತಹ ತಿರುಳು ಏನಿದೆ ಅದರಲ್ಲಿ? ಅವರ ಮರಣನೂ ಆಗ್ತಾ ಇದೆ. ಯಾವುದನ್ನು ಗಮನಿಸುವುದಿಲ್ಲ ನಾವು. ಒಬ್ಬರು ಕೇಳಿದ್ರು ಮಹಾನುಭಾವರಿಗೆ, why are you born? Very, very important and meaningful question. Why are you born? My life story is experiments with truth. This is his answer.
ನೀ ಯಾಕೆ ಹುಟ್ಟಿ ಅಂತ ಕೇಳಿದ್ರಂತ. ಏನು ಉತ್ತರ ಅದಕ್ಕೆ? ನಮಗೆ ಯಾರ್ಯಾರ ಕೇಳಿದ್ರ, ನಿಮಗ್ ಕೇಳಿದ್ರ? ಎಷ್ಟು ಅಂತರದ ಹುಟ್ಟುದ್ರಲ್ಲಿ. ಪರಿವರ್ತಿನಿ ಸಂಸಾರೇ ಮೃತಕ್ಕೋ ವಾನ ಜಾಯತೆ ಸ ಜಾತೋ ಏನ ಜಾತೇನ ಯಾತಿ ವಂಶ ಸಮುನ್ನತಿಂ. ಎಂಥ ಅದ್ಭುತವಾದಂತ ಮಾತು ಹೇಳ್ತಾರ, ಲಕ್ಷ್ಯ ವಹಿಸ್ಬೇಕು ನೀವು. ವೈ ಆರ್ ಯು ಬಾರ್ನ್, ಯಾಕೆ ಹುಟ್ಟಿ ಅಂತ ಕೇಳಿದರೆ, ಮೈ ಲೈಫ್ ಸ್ಟೋರಿ ಈಸ್ ಎಕ್ಸ್ಪೀರಿಮೆಂಟ್ಸ್ ವಿತ್ ಟ್ರೂತ್. ನಾ ಹುಟ್ಟಿದ್ದು ನನ್ನ ಜೀವನದ ಯಾತ್ರೆ, ನನ್ನ ಜೀವನದ ಪಯಣ. ಹುಟ್ಟಿ ಬಂದ ಮೇಲೆ ನಾನು ಮಾಡತಕ್ಕಂಥ ಕಾರ್ಯ ಏನು? ಸತ್ಯದ ಶೋಧನೆಗಾಗಿ ಕೈಕೊಂಡ ಪ್ರಯೋಗವೇ ನನ್ನ ಹುಟ್ಟು, ಅದುವೇ ನನ್ನ ಜೀವನದ ಮುಖ್ಯ ಕರ್ತವ್ಯ ಅಂದ್ರ ಅವರು. ನಿಮಗ್ ಕೇಳಿದಾರೆ? ನೀವೆಲ್ಲರೂ ಹುಟ್ಟಿದ್ದ ಯಾಕಂದ್ರೆ ಮತ್ತೊಬ್ಬರು ಜೀವ ತಿನ್ನಕ, ಹೌದಲ್ಲ? ನಾವೇ ಕೇಳ್ಬೇಕು, ನೀವೇ ಅಂತಾರು ಹೆಣ್ಮಕ್ಳು. ಏನಂತೀರಿ ಮಕ್ಕಳಿಗೆ? ಏನ್ ಜೀವ ತಿನ್ನಕ್ ಹುಟ್ಟಿರಿ, ನಿಮ್ಮ ಹೆಣ ಎತ್ಲಿ, ಏನ್ ನನ್ನ ಜೀವ ಸಣ್ಣ ಮಾಡ್ತೀರಿ, ನನ್ನ ಜೀವ ತಿನ್ನಕ್ ಹುಟ್ಟ್ಯಾವ ನೋಡಿ ಅಂತ. ನಾವು ಹುಟ್ಟಿದ್ದು ಮತ್ತೊಬ್ಬರ ಜೀವ ತಿನ್ನಕ, ಅವರು ಹುಟ್ಟಿದ್ದು ತಮ್ಮ ಜೀವನವನ್ನು ಸುಟ್ಟುಕೊಂಡು ಮತ್ತೊಬ್ಬರ ಜೀವನವನ್ನು ಮಾಡುವುದಕ್ಕಾಗಿ ಅವರು ಹುಟ್ಟಿದ್ದು. ಇಷ್ಟು ವ್ಯರ್ಥ. ಚಪ್ಪಾಳಿಗೆ ಬರೆಸ್ಬೇಡ್ರಿ ಪ್ಲೀಸ್, ಡಿಸ್ಟರ್ಬ್ ಆಗ್ತದ. ಸುಮ್ಮನೆ ಕೇಳ್ರಿ. ಅದು ನಮ್ದೊಂದು ಚಟ, ಏರಾಗಿ ಹೇಳೋದು, ನಿಮ್ಗೆ ಅದೊಂದು ಬಡಿ ಚಟ. ನಮಗ್ ಬಡಿಬೇಡ್ರಿ, ಡಿಸ್ಟರ್ಬೇಷನ್ ಹಾಕ. ಸುಮ್ ಕೂತ್ ಕೇಳ್ರಿ. ನಾ ಬೆಕ್ಕದೊಟ್ಟಿನ ಮ್ಯಾಗ ಹೋಗಂಗೆ ಹೇಳಲ್ಲ, ಸೌಂಡ್ ಮಾಡಿ. ನಾ ಸೌಂಡ್ ಮಾಡಿದ್ ನಿಮ್ಗೆ ಚಪ್ಪಾಳಿಗೆ ಹೇಳಕ್ಕಲ್ಲ, ಸ್ವಲ್ಪ ಒತ್ತು ತಿಳ್ಕೊಳ್ಳಿ ಅಂತ. ಅದೊಂದು ಏನೋ ಹವ್ಯಾಸ, ಪುಟ್ಟ ಹವ್ಯಾಸ, ಮಾತಿನ ಶೈಲಿ. ನೋಡಿ ಚಪ್ಪಾಳಿ ಎಷ್ಟು ಡಿಸ್ಟರ್ಬ್ ಮಾಡ್ತ, ತೆಲಿಗೆ ಬಿಟ್ನಲ್ಲ. ನೀವಿನ ಸುಮ್ ಕೂತಿರಿ ಚಲೋ. ನಾ ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ಪ್ರವಚನ ಮಾಡಕ್ ಹತ್ತಿದ್ದೆ. ಕರೆಂಟ್ ಬಂದು ಕರೆಂಟ್ ಹೋದವಲ್ಲ, ಆ ಟೈಮ್ದಾಗ ನಾ ಎಲ್ಲಿಗೆ ಬಿಟ್ಟಿದ್ದೆ ಅಂತ ಕೇಳಿದೆ. ಒಬ್ಬ ಹುಡುಗ ಎದ್ದು ನಿಂತ ಹುಡುಗ ತುಂಬಿಕೊಂಡು, ನಾವು ಹೇಳೇನು ಅಂದವ. ಹೇಳ್ತಿ ದೂರ ನಿಂತ ಹೇಳಿ, ನಿನ್ನ ಪಂಚಾಮೃತ ನನಗೆ ಸಿಡಿಸಿ ಅಂತ. ಇಲ್ಲಿ ಅವಳು ಎಷ್ಟು ಹೆದರಿ ಅಂತ ನಾವ. ಇಂಥ ಗಿರಾಕಿಗಳು ಇರ್ತಾವ ನಮ್ಮ ಸುತ್ತ. ನಾ ಇಷ್ಟು ಗುಟ್ಗಾಯಕ್ ಹಾಕೊಳ್ಳಿ, ಮಟಗಾರೆ ಆಡ್ಲಿ, ಜಟಗಾರೆ ಹೊಡಿಲಿ, ಎಷ್ಟು ಚಂದ ಕೇಳೇನ ಶಾಸ್ತ್ರ ಅಂತ. ನನಗೆ ಭಾಳ ಸಂತೋಷ ಆಯ್ತು. ಹೇಳಿ ನೋಡೋಣ ಅಂದೆ. ಎಲ್ಲಿಗೆ ಬಿಟ್ಟಿನೇನೋ ನೆನಪಿರ್ಲಿಕ್ಕೆ ನಮ್ಮೂರಿಗೆ ಕೇಳಕ್ ಬಂದಿ ಅಂದ. ನಮಗೂ ಈಗ ಹಂಗ ಆಗಕತ್ತೈತಿ. ಬೇರೆಯವರ ಜೀವನವನ್ನು ಉದ್ಧರಿಸುವುದಕ್ಕಾಗಿ ತಮ್ಮ ಜೀವನವನ್ನು ನಾಶ ಮಾಡಿಕೊಂಡು ತಮ್ಮ ಜೀವನದ ಸುಖದ ನೆಲೆಗೆ ಚಿತಾಂಜಲಿಯನ್ನಿಟ್ಟು ಬಂದಂತವರು ಮಹಾನುಭಾವರು. ಅವರು ಹುಟ್ಟಿದ್ದು ಸತ್ಯದ ಶೋಧನೆಗಾಗಿ. ಅಸತ್ಯವನ್ನು ಅರಿತು ಮತ್ತೊಬ್ಬರು ಅರಿತು ಈ ಮಾರ್ಗದಲ್ಲಿ ಬಂದು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ ಅಂತ ಹುಟ್ಟೀನಿ ಅಂತ ಉತ್ತರ ಕೊಟ್ಟರು. ನಾವು ಮತ್ತೊಬ್ಬರ ಜೀವ ತಿನ್ನಕ್ ನಾವು ಹುಟ್ಟೀವಿ. ಎಷ್ಟು ವ್ಯತ್ಯಾಸ. ಅದಕ್ಕೆ ಪರಿವರ್ತಿನಿ ಸಂಸಾರೇ ಮೃತಕ್ಕೋ ವಾನ ಜಾಯತೆ. ಸಂಸಾರ ಎಷ್ಟು ಪರಿವರ್ತನಶೀಲದಿದು ಅಂತ ಕೇಳಿದರೆ ಗೊತ್ತದ ನಿಮಗೆಲ್ಲ. ಕುಂತ ಮನುಷ್ಯ ಹೇಳ್ತಾನೋ ಇಲ್ಲೋ ಗೊತ್ತಿಲ್ಲ, ಮಲ್ಕೊಂಡ ಮನುಷ್ಯ ಹೇಳ್ತಾನೋ ಗೊತ್ತಿಲ್ಲ, ಪ್ರವಚನ ಮುಗಿತದೋ ಇಲ್ಲೋ ಗೊತ್ತಿಲ್ಲ. ಅತ್ಯಂತ ಕ್ಷಣಿಕ ಇದ್ದುದ್ದಿ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಈ ದೇಹವನ್ನೇ ಮೊದಲು ಮಾಡಿಕೊಂಡು ಎದುರಿಗೆ ತೋರ್ತಕ್ಕಂಥ ಸಕಲ ಪ್ರಪಂಚ. ಈ ಪ್ರಪಂಚ ಎಷ್ಟು ಕ್ಷಣಿಕದಂತ ಕೇಳಿದರೆ ಊಹಿಸಿ ಏನಾದರೂ ತಿಳಿದು ಗೆಸ್ ಮಾಡಿ ಹೇಳಲಿಕ್ಕೆ ಬಾರದಷ್ಟು ಕ್ಷಣಿಕದಂತೆ ಸಂಸಾರ. ಇಂಥ ಈ ಕ್ಷಣಿಕವಾದ ಸಂಸಾರದಲ್ಲಿ ಯಾರು ಹುಟ್ಟಿಲ್ಲ, ಎಲ್ಲರೂ ಹುಟ್ಟ್ಯಾರ. ಹುಟ್ಟಿದವರು ಯಾರು ಸತ್ತಿಲ್ಲ, ಎಲ್ಲರೂ ಸತ್ಯಾರ. ಆದ್ರೆ ಯಾರ ಸಾವು
ಸಾರ್ಥಕ ಆಗಿದೆ, ಯಾರ ಹುಟ್ಟು ಸಾರ್ಥಕ ಆಗಿದೆ ಅಂತ ಕೇಳಿದ್ರೆ ಅಲ್ಲೊಂದು ಆನ್ಸರ್ ಹೇಳಿದ್ರು ಅವರು. ಸ ಜಾತೋ ಏನ ಜಾತೇನ ಯಾತಿ ವಂಶ ಸಮೋನ್ನತಿ. ಯಾವನು ಹುಟ್ಟಿ ಸಾಯುವುದರಿಂದ ಆ ಕುಲದ ಏಳಿಗೆಯಾಗುತ್ತದೆಯೋ, ಆ ಕುಲದ ಕೀರ್ತಿಯು ಆಚಂದ್ರ ತಾರಕವಾಗಿ ಬೆಳಗುತ್ತಿದೆಯೋ, ಅಂಥ ವ್ಯಕ್ತಿ ಜೀವನದಲ್ಲಿ ಹುಟ್ಟಿ ಸತ್ತದ್ದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ. ಸಾವು ಮಾರ್ಗದರ್ಶನ ಅದ. ಸಾಯಾಗ ನೋಡ್ಬೇಕು ನೀವು. ಅದಕ್ಕೆ ಕಬೀರು ಮರೋ ಮರೋ ಸಬ್ಕೋ ಕಹೆ ಮರ್ನಾ ನಾ ಜಾನೆ ಕೋಯ್, ಏಕ್ ಬಾರ್ ಐಸಾ ಮರ್ನಾ ಫಿರ್ ಮರ್ನಾ ನಾ ಹೋಯ್. ಎಷ್ಟು ಅದ್ಭುತ ಮಾತ ಹೇಳಿದೆ. ಎಲ್ಲರಿಗೂ ಹೇಳಿದೆ ಸಾಯರಿ 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 ಅಂತ. ಒಬ್ರಿಗೆ ಸಾಯ್ಲಕ್ ಬರ್ಲಿಲ್ಲ. ಹ್ಯಾಂಗ್ ಸಾಯ್ಬೇಕ್ರಿ? ಚಂದ ಸಾಯ್ಬೇಕು. ಅವ ಚಂದ ಸಾಯ್ಬೇಕನ್ನ ಒಬ್ಬ ಹುಡುಗ ಹಂಗ ಬಣ್ಣ ಬಡ್ಕೊಂಡು ಸಾಯ್ಬೇಕಂದ್ರೆ ಏನ್ ಕಣ್ಣಾಕಿ ಪಾಠ ಮಾಡಿ ಮಗನಾಗಿದೆ ನಾನು. ಬಣ್ಣ ಬಡ್ಕೊಂಡು ಲಿಪ್ಟಿಕ್ ಹಚ್ಕೊಂಡು ಡ್ರೆಸ್ ಮಾಡ್ಕೊಂಡು ಸಾಯೋದಲ್ಲ. ಸತ್ರ ಇನ್ನೊಮ್ಮೆ ಹುಟ್ಟಬಾರ್ದಂತ. ಹೆಂಗ್ರಿ? ಸತ್ರ ಇನ್ನೊಮ್ಮೆ ಹುಟ್ಟಬಾರದು. ಐಸಾ ಮರ್ನಾ एक बार मरना हुए तो फिर मरना न होए. ಒಮ್ಮೆ ಸತ್ತ ಮೇಲೆ ಮತ್ತೊಮ್ಮೆ ಸಾಯಬಾರದಂದ್ರೇನು? ಹುಟ್ಟಬಾರದು. ಹಾಗೆ ಸಾಯ್ಬೇಕಂತ. ಅದು ನಮ್ಮ ಜೀವನದಲ್ಲಿ ಏನದಂತ ಕೇಳಿದರೆ ಮಾರ್ಗದರ್ಶನದ. ಅವರ ಜನನವು ಮಾರ್ಗದರ್ಶನದ. ಚಿತ್ತು ಕೊಟ್ಟು ನೋಡಬೇಕು, ಚಿತ್ತು ಕೊಟ್ಟು ಕೇಳಬೇಕು, ಆಲಿಸಬೇಕು. ಅವರು ಯಾವ ರೀತಿ ನಡೆದ್ರು, ಏನು ನುಡಿದ್ರು. ಭಕ್ತಿ ಸುಭಾಷೆಯ ನುಡಿವೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ. ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿನ್ನ ಕೈಯಲ್ಲಿ. ಜವೆ ಕೊರತೆಯಾದರೆ ನೀನು ನನ್ನನ್ನು ಅದ್ದಿ ಎದ್ದು ಹೋಗು ಕೂಡಲ ಸಂಘ. ಯಾರು ಹೇಳ್ತಾರೆ ಹಿಂಗ? ಎಷ್ಟು ನಡೆದಿರ್ಬೇಕು, ಎಷ್ಟು ಕಷ್ಟ ಅನುಭವಿಸಿರ್ಬೇಕು, ಎಷ್ಟದಕ್ಕೆ ಅವರು ಗಟ್ಟಿಯಾಗಿ ನಿಂತಿರಬೇಕು. ನುಡಿತೀನಿ, ಏನ್ ನುಡಿತೀನಿ ಅಂದ್ರೆ ಬಾಯಿಗೆ ಬಂದದ್ದು ನುಡಿಯೋದಿಲ್ಲ, ಮತ್ತೊಬ್ಬರ ಹೃದಯಕ್ಕೆ ನೋವಾಗಂಗ ನುಡಿಯೋದಿಲ್ಲ, ಮತ್ತೊಬ್ಬರ ಮನೆ ಹಾಳಾಗುವಂಗ ನುಡಿಯೋದಿಲ್ಲ, ಮತ್ತೊಬ್ಬರ ಊರ ನಾಶ ಆಗಂಗ ನುಡಿಯೋದಿಲ್ಲ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ಪ್ರೀತಿಯಿಂದ ನುಡಿವೆ. ನನ್ನ ಮಾತು ಕೇಳಿದ್ರೆ ಅವರ ಅಂತಃಕರಣದ ಉದ್ವೇಗ ಅನುದ್ವೇಗಗೊಂಡಿರ್ಬೇಕು. ಅವರ ಅಂತಃಕರಣದಲ್ಲಿ ಉರಿಯುತ್ತಿರುವ ಉರಿ ಶಾಂತ ಆಗಬೇಕು. ಅಂತ ಮಾತು ಮಾತಾಡ್ತೀನಿ. ಕೊಡಲಿಲ್ಲದಿದ್ದರೆ ಒಂದು ಗುಣ, ಇಲ್ಲದೆ ಹೋದರೆ ಕೆಡವಿ ಮೂಗ ಕೊಯ್ಯದೆ ಮಾಂಬನೇ ಕೂಡಲ ಸಂಘ. ಏನ್ರಿ? ಎದಕ್ ಬಂತೆಲ್ಲ ನೋಡಿತೀವಿ ಸುಮ್ಮನೆ. ವೇಸ್ಟ್ ಆಫ್ ಸೌಂಡ್, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಟಾಕ್, ವೇಸ್ಟ್ ಆಫ್ ಸ್ಪೀಚ್. ನಮ್ಮ ಮಾತು ಹಾಳು, ನಮ್ಮ ಸಮಯವೂ ಹಾಳು, ನಮ್ಮ ಧ್ವನಿಯೂ ಹಾಳು. ಬಸವಣ್ಣವ್ರು ಹಂಗಲ್ಲ. ನಾ ನುಡಿದ್ರೆ ಒಬ್ಬರ ಮನೆ ಉದ್ಧಾರ ಆಗ್ಬೇಕು, ನಾ ನುಡಿದ್ರೆ ಒಬ್ಬರ ಮನ ಉದ್ಧಾರ ಆಗ್ಬೇಕು. ನಾ ನುಡಿದ ಮಾತನ್ನು ಕೇಳಿದ್ರೆ ಹರಿದಿದ್ದು ಕೂಡಬೇಕು. ಕೂಡಿದ್ದು ಹರಿಬಾರದು, ಕಟ್ಟಿದ್ದು ಹರಿಬಾರದು, ಕಟ್ಟಿದ್ದು ಬೀಳಬಾರದು, ಕಟ್ಟಿದ್ದು ಸುಡಬಾರದು. ಇದಕ್ಕೆ ಭಕ್ತಿ ಸುಭಾಷೆಯ ನುಡಿ ಅಂತಾರ. ಪ್ರೀತಿ ತುಂಬಿದ ಹೃದಯದಿಂದ ಮಾತನಾಡಿದ ಮಾತುಗಳಂತಾರ. ಅವರೊಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿನ್ನ ಕೈಯಲ್ಲಿ. ತಕ್ಕಡೆ ಅದಂತ ತಕ್ಕಡೆ. ನಾವು ಕಣ್ಣು ಮುಚ್ಚಿ ಹೊಡಿತೀವಿ ಗಾಡಿ ಹಂಗ. ನಿಮ್ಮ ತಕ್ಕಡಿಗಳು ನಿಮ್ಮ ಅಳೆಯೋದು ಬೇರೆ. ಜೋಳ ಅಳೆಯದಕ್ಕೆ ಹಚ್ಚಿದ್ರೆ ಕಪಾಡಿಗಳದ ಹಳೆಯವ. ಒಂದ್ ಸೊಲಿಗೆ ಹಾಕಿದ್ರೆ 1.5 ಸೊಲಿಗೆ ಬಂದಿರ್ಬೇಕಾದ್ರಾಗ. ನಿಂಗಳ್ಯಾರು ಇರ್ತಾರ ನಿಮ್ಮೂರಾಗೆಲ್ಲ ಆ ಕಡೆ ಬಾಗಲಕೋಟ್ ಕಡೆ. ನಾ ಹಿಂಗೆ ಅಂದೆ, ಯಾಕಪ್ಪ ಸ್ವಾಮಿ ಅಂದ. ಅವ ಬಾಗಲಕೋಟ್ದ ಬಂದ ಅಲ್ಲೇ ಕೂತಾನ. ಅಳಿಲಕ್ ಹಚ್ಚರಿ ಸೇರ್ ಹಿಡುದು ತನಗೆ ಒಂದ್ 1/2 ಸಲಿಗೆ ಜಾಸ್ತಿ ಬರಂಗ ಹೇಳ್ಕೊಂಡಿರ್ತಾನ. ತೂಗ್ಲಕ್ ಹಚ್ಚರಿ ಕೈ ಮುರಿತಾರ ತಕ್ಕಡಿ ತೂಗ. ಗೊತ್ತೈತೇನ? ಅಂತವ್ರು ಅದಾರ. ಮಾದೇವ ಶಕ್ತಿ ಕುಳ್ಳಿರ್ತ, ಹರದ ಕುಳ್ಳಿರ್ತ ನಮ್ಮ ಮಾದೇವ ಶಕ್ತಿ. ಒಂದು ಕಾಣೆಯ ಗೆಲ್ಲ, ಒಂದು ಕಾಣೆಯ ಸೋಲ. ಅವನ ಕೈಯೊಳಗದಂತ ತಕ್ಕಡಿ. ನಮ್ಮಂಗ ಕೈ ಮುರಿದ ತಕ್ಕಡಿ ಇಲ್ಲ. ಒಂದು ಇವ ತೂಗಿ ಕೊಟ್ರ 1/2 kg ಮನೆಗೆ ಹೋಗಿ ಮತ್ತೆ ಕಾಟ ಮಾಡಿದ್ರೆ 1/4 kg ಆಗ್ಬೇಕು ಇವನ ಕಾಟ. ನಮ್ಮ ಮಾದೇವ ಶಕ್ತಿಯ ಕಾಟ ಹಾಗಲ್ಲೋ. ಸೆಂಟರ್ ಬ್ಯಾಲೆನ್ಸ್. ನಾ ಏನೇ ನುಡಿಲಿ, ಏನೇ ಮಾತಾಡಲಿ, ನಾ ಹೇಗೆ ನಡಿಲಿ, ಹೇ ಪರಮಾತ್ಮ
ಆ ನನ್ನ ನಡೆ ನುಡಿಗಳನ್ನ ತೂಗುವ ತಕ್ಕಡಿ ನಿನ್ನ ಕೈಯಲ್ಲಿದೆ. ಅಲ್ಲೊಂದು ಮಾತು ಹೇಳ್ತಾ ಇದ್ದಾರೆ ಬಸವಣ್ಣವರು, ಜವೆ ಕೊರತೆಯಾದರೆ ನೀನು ನನ್ನನ್ನು ಅದ್ದಿ ಎದ್ದು ಹೋಗು. ಒಂದು ಜವೆ ಅಂದ್ರೆ ಕೂದಲೆ ನೆಳೆಯಷ್ಟು ನಾನು ಮಾತನಾಡಿದ್ದಕ್ಕೂ ನುಡಿದುದ್ದಕ್ಕೂ ನಡೆಯುವುದಕ್ಕೂ ಒಂದು ಕೂದಲೆಳೆಯಷ್ಟು ಫರ್ಕಾಯ್ತು ಅಂದ್ರೆ, ವ್ಯತ್ಯಾಸ ಆಯ್ತು ಅಂದ್ರೆ, ಅಂದೇ ನೀನು ನನ್ನ ಮಸ್ತಕದ ಮೇಲೆ ನಿನ್ನ ಪಾದವನ್ನಿಟ್ಟು ಪ್ರಪಾತಕ್ಕೆ ಒತ್ತಿದರೆ ಮತ್ತೆಂದು ಮಾನವ ಜನ್ಮಕ್ಕೆ ಬರಬಾರದು, ಹಾಗೆ ನನ್ನನ್ನು ತುಳಿದು ನೀವು ಹೋಗುವಂತ. ಇದು ಮಹಾನುಭಾವರು ನಮಗೆ ನಡೆದುಕೊಟ್ಟ ದಾರಿ. ಅದಕ್ಕೆ ಕಡ್ಕೊಳ್ ಮಳ್ಳಪ್ಪ ಮುತ್ತೆಯವರು ಬರೇ ಹೇಳದಂತವ್ರಲ್ಲ, ಅವರು ಬರೇ ನೋಡದಂತವ್ರಲ್ಲ, ನಡೆದಂತವ್ರು. ಒಬ್ಬರ ಮನೆಗೆ ಹೋಗಿದ್ದರಂತವ್ರು ಊಟಕ್ಕೆ. ಒಬ್ಬರ ಮನೆಗೆ ಊಟಕ್ಕೆ ಹೋದಾಗ ಪಾಪ ಗಂಡ ಹೆಂಡತಿ ಇಬ್ಬರು ಬಡವರು. ಅವರವತ್ತ ಸಜ್ಜಿ ರೊಟ್ಟಿ ಎಣ್ಣೆಗಾಯಿ ಮಾಡಿದ್ರಂತ, ಬದನೆಕಾಯಿ. ಅವ್ರಿಗೆ ಪಾದ ಪೂಜೆ ಮಾಡಿ ಎಲ್ಲ ಮಾಡಿ ಪ್ರಸಾದಕ್ಕ ವ್ಯವಸ್ಥೆ ಮಾಡಿದ್ರು. ಕೂತರು, ಒಂದ್ ರೊಟ್ಟಿ ಒಂದು ಬದನೆಕಾಯಿ ಅಡಗಾಯಿ ತಂದಿಟ್ಲ ಹೆಣ್ಮಗಳು. ತಿಂದ್ರು, ರುಚಿ ಹತ್ತವ್ರಿಗೆ. ಯವ್ವ ಇನ್ನೊಂದು ನೀಡು. ಗಂಡು ಬಂದು ತನಗೊಂದು ಎರಡೇ ಉಳಿದಿತ್ತು. ಇನ್ನ ಇಂಥ ಮಹಾತ್ಮರಿಗೆ ಕೇಳ್ತಾರ, ಇನ್ನ ಇಲ್ಲ ಅನ್ನೋದು ಹೆಂಗ? ನಮ್ದು ಹಟ್ಟಿ ನಮ್ಮ ಹಟ್ಟಿಗೆ ಹಾಕಿದ್ರೆ ಏನ್ ಬರ್ತದೆ? ಇಂಥ ಮಹಾತ್ಮರಿಗೆ, ತತ್ವಬಲ್ಲ ಜ್ಞಾನಿಗೆ ತುತ್ತನ್ನು ನಿಕ್ಕಿದರೆ ತತ್ತಿನ ಆಳಾಗಿ ದುಡಿಯುವ ಪರಮಾತ್ಮ. ತತ್ವ ಬಲ್ಲಂತ ಒಬ್ಬ ಜ್ಞಾನಿಗೆ ಒಂದು ತುತ್ತನ್ನ ಹಾಕಿದ್ರೆ ಅಂದ್ರ ಆ ಪರಮಾತ್ಮ ಬಂದು ನಿಮ್ಮ ಮನೆಯೊಳಗೆ ಹೆಂಡಿ ಕೆಲಸ ಮಾಡ್ತಾನ ಏನ್ರಿ? ಹಂಗ ತಿಳಿದ ಹೆಣ್ಮಗಳು ಅದು ಒಂದು ರೊಟ್ಟಿ ತಂದು ನೀಡಿದ್ಲು, ಅದೊಂದು ಬದನೆಕಾಯಿ ತಂದು ನೀಡಿದ್ಲು. ಅದನ್ನು ತಿಂದ, ಮತ್ ರುಚಿ ಹತ್ತಂತ ಇನ್ನೊಂದು ಇದ್ರೆ ನೀಡು ಅಂದ, ಅದನ್ನು ತಂದು ನೀಡಿದ್ಲು. ಇವು ಇಟ್ಟಕ್ಕೆ ಬಿಡಬೇಕಿಲ್ಲ ನೀವು ಸ್ವಾಮಿ, ಇವ ಭಾಳ ರುಚಿ ಮಾಡಿ ಇನ್ನೊಂದಿದ್ರು ನೀಡಂದ್ಗಳೇ ಹೆಣ್ಮಕ್ಳದು ಗೊತ್ತೈತೆ ಅಲ್ಲ ನಮಗೆ. ಕೈ ಒಡ್ಡು ಮುರಿದು ಯಾವಾಗ ನೋಡಕ್ ಹತ್ತಿದ್ರ ಅಂದ್ರ ಎಮ್ಟಿ ಆಗ್ಯದ. ಆಕೆ ಹಂಗ ಮಾಡಕ್ ಹತ್ತಿದ್ಲು, ಗೊತ್ತಾಯ್ತು ಅವ್ರಿಗೆ. ಆಯ್ತು, ಎದ್ದು ಹೋದ್ರು. ಹೋಗಿ ಇನ್ನೂ ಐತಿ ಅಂತ ಅವ್ರು ಹೊಡೆದ ಬಾವಿಯಲ್ಲಿ ಬಾವಿ ತೆಗೆದ್ರಂತ. ನೀರು ಬೀಳುತ್ತಾನ, ಒಬ್ಬರೇ ಬಾವಿ ತೆಗೆದ್ರು. ಬಾವಿ ತೆಗೆದು ಸಜ್ಜಿ ಹಾಕಿದ್ರು, ಆಮೇಲೆ ಬದನೆ ಗಿಡ ಹಚ್ಚಿದ್ರು, ರಾಶಿ ಮಾಡಿದ್ರು. ಅದೇನಂತೀರಿ, ಅರ್ಧ ಚೀಲ ಸಜ್ಜಿ ಬೀಸಿದ್ರಂತ. ರೊಟ್ಟಿ ಮಾಡಿದ್ರು. ಒಂದು ಕಡಾವಿಗೆ ಒಳಗ ಬದನೆಕಾಯಿ ಎಣ್ಣೆಗಾಯಿ ಮಾಡಿದ್ರಂತ. ಮಾಡಿ ಒಂದು 4-5 ದೊಡ್ಡ ಲಕ್ಕಿ ಜಬರಿ ಮುರಿದ್ರಂತ. ಮಗ್ಗಲ್ದಾಗ ಇಟ್ಕೊಂಡ್ರಂತ. ಇಟ್ಕೊಂಡು ಈ ಕಡೆ ಬದನೆಕಾಯಿ ಅಡಗಾಯಿ ಕಡಾವಿಗೆ ಮುಂದ ಅದೊಂದು 50 kg ಸಜ್ಜಿ ಬೀಸಿದ್ದು ರೊಟ್ಟಿ ಇಟ್ಕೊಂಡು ತಿಂದ್ರು. ಎಷ್ಟು ತಿಂತಾನ? ತಿಂದ 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 ಮೈಕನ ಕತ್ತಂತ ಜಬರಿ ತಗೊಂಡಂತ. ವೈಕಂತೀಯ? ಸುಮ್ಮ ತಿನ್ನು. ಏನ್ ತಿಂತದ? ಕತ್ತು ಸೋಮ ತಿನ್ನು ನಾವಂತ ಒಂದು ಲಕ್ಕಿ ಜಬರಿ ತಗೊಂಡ್ಬಿಟ್ಟೇವಂತ. ಅಲ್ಲೊಂದು ಮಾತು ಹೇಳ್ಯಾರ ಅವರು, ಮಾಡ್ಲಾರ್ದೆ ತಿನ್ನು ನೀಡದಷ್ಟು, ಮಾಡಿ ಉಣ್ಣು ಬೇಡದಷ್ಟು. ಮಾಡಿವಿ ಈಗ ಯಾಕೆ ಅಲ್ಲಿ ಅಂತಿ? ತಿನ್ನು ಅನ್ನೋದು ಹೊಡೆಯುದು. ಅಲ್ಲಿ ಮಾಡಿದ್ದಿಲ್ಲ, ಅಲ್ಲಿ ಯಾಕೆ ಬೇಡ್ತಿದ್ದಿ? ಮಾಡ್ಲಾರ್ದಲ್ಲಿ ಬೇಡಿದಿ, ಈಗ ಮಾಡಿದಿ ತಿನ್ನು ಅಂತ. ಹಿಂಗೆಲ್ಲ ಬುದ್ಧಿ ಕಲಿಸ್ಕೊಂಡ ದಾರಿ ತೋರಿಸಿದಂತ ಮಹಾನುಭಾವರು, ಬಹಳ ಕೋಪಿಸ್ಟರವರು, ಪಕ್ಕಾ ಅದ್ವೈತಿಗಳು. ಮಡಿವಾಳೇಶ್ವರರು ನಿಮ್ಗೆ ಹೇಳ್ತೀನಿ. ಒಂದ್ಸಲ ಅವರು ಮಠದೊಳಗೆ ಬಿದ್ದಿದ್ರಂತ. ಒಬ್ಬ ಮಾತಾಡ್ಸಕ್ ಬಂದಂತ. ಹೋಗಿ ಹ್ಯಾಂಗ್ ಬಿದ್ರಿ ಅಂತ ಕೇಳೋಣ. ನೆಚ್ಚಣಿಕೆ ಹತ್ತಿ ಬಿದ್ರ ಹಿಂಗ್ ಬಿದ್ದು ನೋಡಂತಾರ. ಒಬ್ಬ ಯಾವನ ಬಂದ್ ಮಜ್ಜಿಗೆ ಮಾಡ್ತಿದ್ರಂತ. ಅವ್ರು ಎಮ್ಮಿಗಳಿದ್ದು ಮಜ್ಜಿಗೆ ಮಾಡಾಗ ಒಬ್ಬ ಬಂದಂತ ಶಾಸ್ತ್ರಿ. ಬಂದ್ ಏನಂದವ, ಏನ್ರಿ ಹಪ್ಪಗಳ ಮಾಯಿ ಬಿಡ್ಲಿಲ್ಲಲ್ಲ ಅನ್ನಂತ. ಅವನು ನೋಡ್ರಿ ಏನಂದವ, ಮಾಯಾ ಬಿಡ್ಲಿಲ್ಲಲ್ರಿ ಅಪ್ಪಗಳ ಅಂತ. ಅವಾಗ ಅಲ್ಲಿ ಒಂದು ಪದ್ಯನೇ ಮಾಡಿದ್ರು. ಇದರ ಅನುಭವ ತಿಳಿಯದೆ ಬಾಳ್ಬಾಯಿ ಕಿಸ್ತಿ ಮಾಯಿ ಯಾವಾಗ ಹೇಳೋ ಶಾಸ್ತ್ರಿ ಅಂದ್ರಂತ. ಅದು ಗಪ್ಪಾಗಿ ನಿಲ್ತೀನಿ. ಎದಕ್ ಮಾಯ ಅಂತೀಯೋ? ಈ ಗಡಿಗೆ ಮೊಸರ ಕಡಿದು ಮಾಯ ಅಲ್ಲ. ಉಳ್ಳ ಬ್ರಹ್ಮವನು ಇಲ್ಲೆನಿಸಿ ಇಲ್ಲದ ಲೋಕವನ್ನು ಉಂಟೆನಿಸಿದ್ದು ಅಂತ ಮಾಯದ. ಇದು ಯಾವ ಮಾಯ ಅಂತದು?
ಉಣುದು ಮಾಯ ಅಲ್ಲ, ತಿನ್ನುದು ಮಾಯ ಅಲ್ಲ, ವ್ಯವಹಾರ ಮಾಡುದು ಮಾಯ ಅಲ್ಲ. ಇದಕ್ಕೆಲ್ಲದಕ್ಕೂ ಕಾರಣೀಭೂತವಾಗಿ ಆ ಬ್ರಹ್ಮನನ್ನು ಇಲ್ಲವೆಂದೆನಿಸುವುದು ಯಾವುದೋ ಅಂಥ ಮಾಯಿ ಅಂತ ತಿಳಿಸಿದಂತ ಪುಣ್ಯಾತ್ಮರು, ಅವರ ಜೀವನವೂ ಕೂಡ ಏನು ಅಂತ ಕೇಳಿದರೆ ಮಾರ್ಗದರ್ಶನ. ಅಂತ ಮಹಾನುಭಾವರ ಒಂದು ಮಾತು ಇವತ್ತ ಲಕ್ಷ್ಯದೊಳಗಿಟ್ಟುಕೊಳ್ರಿ ನೀವು. ಯಾಕ ಚಿಂತೆ ಮಾಡ್ತಿದೀಯಲೆ ಮನವೇ, ನಿನಗೆ ಯಾತರ ಸುಖವಿಲ್ಲವೆಲೆ ಮನವೇ, ಲೋಕನಾಥನ ನೆನೆದು ಸಹಕಾರ ಮಾಡಿಕೋ ಎಲೆ ಮನವೇ. ಇಲ್ಲಿ ಎರಡೂ ಅದಾವ, ಲಕ್ಷ್ಯ ಕೊಡಬೇಕು ನೀವು. ನಿನಗೆ ಯಾತರ ಸುಖವಿಲ್ಲ, ಇದೊಂದು ಸೆಂಟರ್ ಲೈನ್ ಇದು ಏನ್ರಿ. ನಿನಗೆ ಯಾವ ತರ ಸುಖವಿಲ್ಲ, ಇದು ಸೆಂಟ್ರಲ್ ಲೈನ್. ಇನ್ನೊಂದೇನೈತಲ್ಲ, ಲೋಕನಾಥನ ನೆನೆದು ಸಹಕಾರ ಮಾಡಿಕೋ, ನಿನಗೆಲ್ಲ ಸುಖ ಐತಿ ಅಂದಂಗ. ಗೊತ್ತಾಯ್ತು? ಏನಂತಾರಲ್ಲಿ ಮಡಿವಾಳೇಶ್ವರರು, ಚಿಂತೆ ಮಾಡದಿ ಅಂದ್ರೆ ನಿನಗೆ ಸುಖ ಇಲ್ಲ, ಚಿಂತೆ ಮಾಡದಿ ಅಂದ್ರ ನಿನಗೆ ಸುಖ ಇಲ್ಲ. ಸಹಕಾರ ಮಾಡಿಕೊಂಡಿ ಅಂತಂದ್ರೆ, ಲೋಕನಾಥನನ್ನು ನೆನೆದು ಸಹಕಾರ ಮಾಡಿಕೊಂಡಿ ಅಂತಂದ್ರೆ ಅದು ಸುಖಕ್ಕೆ ಕಾರಣ ಅದ, ಚಿಂತೆ ದುಃಖಕ್ಕೆ ಕಾರಣ ಅದ, ಸಹಕಾರ ಸುಖಕ್ಕೆ ಕಾರಣ ಅದ. ಇದು ಎಲ್ಲ ಮಾಡುವುದು ಯಾವುದು ಅಂತ ಕೇಳಿದ್ರೆ ಮನಸ್ಸು. ಚಿಂತೆ ಮಾಡೋದೆಲ್ಲಿ? ಚಿಂತೆಯಲ್ಲಿ ಹತ್ತೈತಿ ನಿಮಗೆ ಹೋದಾಗ. ದೇಹದ ಯಾವುದೇ ಭಾಗದಲ್ಲಿ ಚಿಂತಿಲ್ಲ, ಮನಸ್ಸಿಗೆ ಚಿಂತೆ ಆಗ್ತದೆ. ಅದಕ್ಕೆ ಮನವೇ 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 ಅಂತ ಬರ್ತಾರೆ ಎಲ್ಲರೂ. ದೇಹದ ಯಾವ ಇಂದ್ರಿಯಗಳಿಗೂ ಚಿಂತಿಲ್ಲ, ಮನಸ್ಸಿಗೆ ಚಿಂತೆ ಆಗ್ತದ. ಆ ಮನಸ್ಸಿಗೆ ಚಿಂತೆ ಆಗಬಾರದು ಅಂತಂದ್ರೆ ಆ ಮನಸ್ಸನ್ನ ಪಳಗಿಸಬೇಕು, ಆ ಮನಸ್ಸನ್ನ ಪಳಗಿಸಬೇಕು. ಅದೇ ಸಹಕಾರ ಅಂತ. ಆ ಮನಸ್ಸನ್ನ ಪಳಗಿಸಿದ್ದೇ ಸಹಕಾರ. ಆ ಮನಸ್ಸು ಪಳಗಬೇಕಾದ್ರೆ, ಆ ಮನಸ್ಸು ನಿನ್ನ ಅಧೀನ ಆಗ್ಬೇಕಾಗಿತ್ತಂದ್ರೆ ಏನ್ ಮಾಡಬೇಕು? ಏನ್ ಮಾಡಬೇಕು? ಅದು ಬಹಳ ಡೇಂಜರ್ ಆದಂತದ್ದು ಮನಸ್ಸು. ಅವರೇ ಕಡ್ಕೊಂಡು ಮಡಿವಾಳೇಶ್ವರ ಇನ್ನೊಂದು ಕಡೆ ಹೇಳ್ತಾರ, ಎಂತ ಕುದುರೆ ಕೊಂಡುಕೊಂಡು ನಾ ಬಂದೆ, ಕುಂತರ ನಡಿವಲ್ದಪ್ಪ ಶಂಭೋ ಇದರ ಗುಣ ಕಂಡೆ. ಒಮ್ಮನ ಗೋಧಿ ಕಡ್ಲಿ ಹಿಟ್ಟು ಮುಕ್ಕೂತೈತಿ, ತಕ್ಕ ತಕ್ಕ ಕುಣಿದು ಲದ್ದಿ ಇಕ್ಕೂತೈತಿ, ಹತ್ತೇನಂದರೆ ಎತ್ತತ್ತರೆ ಮಾಡತೈತಿ, ಕುದುರೆ ಅಲ್ಲೋ ಯಪ್ಪ ಇದು ನನ್ನ ವೈರಿ ಐತಿ. ಯಾವ್ದಕ್ಕಂದ್ರೆ ಕುದುರೆ ಎಷ್ಟು ಡೇಂಜರ್ ಅದ್ರಿ. ಎಂತಿಂತವ್ರನ್ನ ಏನೆಲ್ಲ ತಿಂತದ ಮಾಡ್ತದ, ನನ್ನ ಹತ್ತಿಸ್ಕೊಳ್ಳೋದು, ಇದು ನನಗ ವೈರಿ ಅದ. ಅದಕ್ಕೆ ಇದು ಮನುಷ್ಯನ ವೈರಿ ಅದ ಮನಸ್ಸು. ಅದನ್ನೇ ಇವ್ರು ಹೇಳಿದ್ರು, ಯಾರು? ಶರೀಫ ಸಾಹೇಬ್ರು ಹೇಳಿದ್ರು, ಎಂಥ ಮೋಜಿನ ಕುದುರೆ ಹತ್ತಿದ ಮೇಲೆ ತಿರುಗುವುದು 11 ಬೇರು. ಏನ್ ಮಾಡ್ತಾ ಇದು? ಎಂಥ ಮೋಜಿನ ಕುದುರೆ, ಏನಂದು ಹೇಳಲಿಕ್ಕೆ ಬಾರದಂತ ಕುದುರೆದು ಹಂಗೆ ಐತಂತ. ಅದಕ್ಕೆ ಶ್ರೀರಾಮಚಂದ್ರ ವಶಿಷ್ಠ ಮಹರ್ಷಿಗಳನ್ನು ಕುರಿತು ಕೇಳದ, ಮನಸ್ಸಂದ್ರೆ ಏನು ಅಂತ. ವಸತಿದು ಸುತ ಕೇಳೈ ಮನವಂದು, ಪೆಸರುಗೊಳ್ಳಲು ಬಾರದು ಇನಿತೆಂದು, ಊಹಿಸಿ ತೋರ್ಪಡೆ ಕುರುಹಂಗಿಲ್ಲ, ಆಹಾ ಬರಿಯ ಬಯಲೆ ಸತ್ಯಲ್ಲ, ಸುಂಟಿಸಿ ಜಗದೊಳಗೊಂದಾನೊಂದು, ಉಂಟೆಂದಾಗಲೇ ಮೇಣಿಲ್ಲೆಂದು. ಅದ್ಭುತವಾಗಿ ಹೇಳಿದರು ವಶಿಷ್ಠರು ರಾಮಚಂದ್ರ ದೇವರಿಗೆ. ನಾ ಏನ್ ಹೇಳಪ್ಪ ಹೊಸದಿದು, ಏನಾರೆ ಕುರು ಇಟ್ಟು ಹೇಳ್ತೀವಿ, ಅದಕ್ಕೆ ಕುರು ಇಲ್ಲ. ಊಹಿಸಿ ಹೇಳಬೇಕಂದ್ರೆ ಅದಕ್ಕೆ ಯಾವ ಶಬ್ದಗಳ ವರ್ಣನೆ ಮಾಡಕ್ ಬರುವುದಿಲ್ಲ. ಅದ ಅಂದ್ರೆ ಇಲ್ಲಾಗಿರ್ತದ, ಇಲ್ಲ ಅಂದ್ರೆ ಅದಾಗಿರ್ತದ. ಇಷ್ಟು ವಿಚಿತ್ರವಾಗಿ ಎಲ್ಲರಿಗೂ ಕಾಡ್ತಕ್ಕಂಥದ್ದು ನೋಡಿದು ಮನ ಅಂತ ವಶಿಷ್ಠರು ರಾಮಚಂದ್ರಿಗೆ ಹೇಳಿದ್ರು. ಶರೀಫರು ಹತ್ತಿದ ಮೇಲೆ ತಿರುಗುದು 11 ಪೇರಿ ಅಂದ್ರಲ್ಲ, ಎಲ್ಲಿ ತಿರುಗುದು 11 ಪೇರಿ? ಯಾವ್ದ್ರಿ 11 ಪೇರಿ? ನೋಡು, ವಾಕ್ಪಾಣಿ ಪಾದ ಪಾಯುಪಸ್ಥ 5 ಕರ್ಮೇಂದ್ರಿಯಗಳು, ಶ್ರೋತ್ರ ನೇತ್ರ ಜೂಹ ಗ್ರಾಣ ತ್ವಚವೆಂಬ 5 ಜ್ಞಾನೇಂದ್ರಿಯಗಳು, ಇನ್ನೊಂದು ಒಳಗಿರುವ ಒಂದು ಅಹಂಕಾರ.
ಅದು ಇದ್ರೇನೆ ಇದು ಪೇರಿ ಹೊಡಿತದಂತಿದೆ. ಇವುಗಳಲ್ಲಿ ತಿರುಗಾಡಿ ಮನುಷ್ಯನನ್ನ ಏನ್ ಮಾಡ್ತದ ಅಂತ ಕೇಳಿದರೆ ದುಃಖಕ್ಕೆ ಕೆಡುತ್ತದ. ಯಾವ ತರ ಸುಖವಿಲ್ಲ ಎಲೆ ಮನವೇ. ಇದನ್ನ ಹೆಂಗ್ ಮಾಡಬೇಕು? ಸಹಕಾರ ಮಾಡ್ಕೋಬೇಕು. ಸಹಕಾರ ಮಾಡ್ಕೊಳ್ಳೋದಂದ್ರೆ ಏನ್ರಿ? ಮನಿ ಕಟ್ಟಿರಿ, ನೀವು ಮನಿ ಕಟ್ಟಿರಿ, ಮನಿಗೆ ಕಿಟಕಿ ಬಾಗಿಲ ಬಿಟ್ಟಿರಿ. ಯಾಕೆ ಬಿಟ್ಟಿರಿ? ಮನೆಗೆ ಕಿಟಕಿ ಬಾಗಿಲ ಯಾಕೆ ಬಿಟ್ಟಿರಿ ಅಂತ ನಾ ಕೇಳ್ತೇನೆ. ಸುಮ್ಮನೆ ಮನೆ ಕಟ್ಟೋದಾಯ್ತು, ಕಿಟಕಿ ಬಾಗಿಲ ಬಿಡೋದಾಯ್ತು, ಯಾಕೆ ಅನ್ನೋದು ಗೊತ್ತಿಲ್ಲ. ಗಾಳಿ ಬೆಳಕ ಬರ್ಲಿ ಅಂತ ಬಿಟ್ಟಿರಿ, ಏನ್ ಎದಕ್ ಬಿಟ್ಟಿರಿ? ಗಾಳಿ ಬೆಳಕ ಬರ್ಬೇಕಲ್ಲ, ಅದಕ್ಕ ಕಿಟಕಿ ಬಾಗಿಲುಗಳು ಬಿಟ್ಟಿರಿ. ಯಾ ಗಾಳಿ ಯಾ ಬೆಳಕು ಬರ್ಬೇಕು? ಯಾ ಗಾಳಿ ಯಾ ಬೆಳಕು ಬರ್ಬೇಕು? ನಿಮ್ ಮನ್ಯಾಗ ಕೇಳ್ತೀನ. ಅನುಕೂಲವಾತ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅನುಕೂಲ ಗಾಳಿ ಅಂತಂದ್ರೆ ಏನು? ನೀವು ಉಸಿರಾಡಿಸ್ಲಕ್ ಬಂದಿರಬೇಕು, ನಿಮಗೆ ಯಾವುದು ತೊಂದರೆ ಆಗಬಾರದು ಅಂತ ಸೂಕ್ಷ್ಮವಾದಂತ ಉಸಿರಾಡಿಸಲಿಕ್ಕೆ ಅನುಕೂಲವಾದ ಗಾಳಿ ಬರಬೇಕು. ನಿಮಗೆ ಬೇಕಾದಂತ ಬಿಸಿಲು ಬರಬೇಕು. ಅದಕ್ಕಾಗಿ ಅವುಗಳನ್ನು ಬಿಟ್ಟಿರಿ. ಅದೇ ಬಿರುಗಾಳಿ ಬಿಡ್ತು ಅಂತಂದ್ರ, ಬೇರೆ ಬಿಸಿಲು ಬಿಡ್ತು ಅಂತಂದ್ರ ಅವಾಗ ಏನ್ ಮಾಡ್ತೀರಿ? ಅವಕರ್ನ ಏನ್ ಮಾಡ್ತೀರಿ? ಮುಸ್ತಿರಿಲ್ಲ. ಹಾಗೆ ಇದು ನಿನ್ನ ಜೀವನವೆಂಬುವುದೊಂದು ಮನೆಯದ. ಏನದ? ನಿನ್ನ ಜೀವನದ ಗಾಡಿ ಇದೊಂದು ಮನಿ ಅದ. ಈ ಮನೆಗೆ ಒಂದಿಷ್ಟು ಕಿಟಕಿ ಬಾಗಿಲದವ. ಯಾವ ಅಂತ ಕೇಳಿದ್ರೆ ಇವು ಅಲ್ಲ. ನಿಮಗೆ ಹೇಳ್ತೇನೆ, ದೇಹವೆಂಬ ವ್ಯಾಪಾರಕ್ಕೆ ಒಂದು ಏನದ ಅಂತ ಕೇಳಿದರೆ ಒಂದಿಷ್ಟು ಕಿಟಕಿ ಬಾಗಿಲದಾವ. ಬಾಗಿಲ ಕಿಟಕಿಗಳಿಗೆ ದ್ವಾರ ಅಂತ ಕರೀತಾರೆ. ದ್ವಾರ ಅದರ ಮುಖಾಂತರ ಬರುವುದೆಲ್ಲ. ಬಿಸಿಲು ಬರುವುದು ಅದರಿಂದಲೇ, ಗಾಳಿ ಬರುವುದು ಅದರಿಂದಲೇ. ಇವು ಯಾವ ಕಿಟಕಿ ದ್ವಾರ ಅಂತ ಕೇಳಿದರೆ ಹೆಂಡತಿ, ಮಕ್ಕಳು, ಹೊಲ, ಮನೆ, ನಾನು, ನನ್ನದು ಅನ್ನುವಂತ ಕಿಟಕಿ ಬಾಗಿಲದವಲ್ಲ, ಇವುಗಳ ಮುಖಾಂತರ ನಿನಗೆ ಸುಖ ದುಃಖ ಬರುವುದು. ಅದು ಬಿರುಗಾಳಿಯ ಹಾಗೆ ಬೀಸಲಿಕ್ಕೆ ಹತ್ತು ಅಂತಂದ್ರೆ ನೀ ಏನ್ ಮಾಡಬೇಕು ಅಂದ್ರೆ ಅದನ್ನು ಬಂದ್ ಮಾಡಬೇಕು. ಯಾಕೆ ಬಂದ್ ಮಾಡಬೇಕು ಅಂದ್ರ ಅದು ಇನ್ನು ಕೆಲ ದಿವಸದಾಗ ಕೆಲ ಟೈಮ್ದಾಗ ಇರುವುದಿಲ್ಲ. ಅದಕ್ಕೆ ಪರಮಾತ್ಮ ಅರ್ಜುನನನ್ನು ಕುರಿತು ಹೇಳ್ದ, ನಿನಗೆ ಏನು ಬೇಕು ಅದೇ ತಗೋ, ಬಂದದ್ದು ಯಾವುದು ಇರುವುದಿಲ್ಲ, ಚಿಂತಿಸ್ಲಿಕ್ಕೆ ಹೋಗಬೇಡ. ಏನಂತ? ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅರ್ಜುನ ತಾಂ ತಿತಿಕ್ಷಸ್ವ ಭಾರತ. ಯಾವುದೇ ನಿನ್ನ ಜೀವನದಲ್ಲಿ ಬಂದ್ರು ಅದು ಶಾಶ್ವತ ಅಲ್ಲ, ತಿಳ್ಕೋ. ನೀವು ಯಾಕೆ ಚಿಂತೆ ಮಾಡ್ತೀರಿ ಅಂದ್ರ, ಸುಖ ಇರ್ಲಾರ್ದಾಗ ಚಿಂತೆ ಮಾಡ್ತೀರಿ ಸಹಜ. ಸುಖ ಪ್ರಾಪ್ತ ಆದ್ಮೇಲೆ, ಶ್ರೀಮಂತಿಕೆ ಪ್ರಾಪ್ತ ಆದ್ಮೇಲೆ ಮತ್ತೆ ಚಿಂತೆ ಮಾಡ್ತೀರಿ. ಗೊತ್ತೈತೆ ನಿಮಗೆ? ಸುಖ ಬಂದಿಲ್ಲ, ಬಡತನ ಆದ, ಬಹಳ ಕಷ್ಟದಲ್ಲಿ ಜೀವನ ಸಾಗಿಸ್ತಿರಲ್ಲ, ಅವಾಗ ಬಹಳ ಚಿಂತೆ ಮಾಡ್ತೀರಿ. ಮಾಡ್ರಿ, ಬೇಡ ಅನ್ನೋದಿಲ್ಲ. ಬಂದ ಮೇಲೆ ಸುಮ್ಮಿರ್ಬೇಕಲ್ಲಪ್ಪ ಮಾರಾಯ. ಶ್ರೀಮಂತ ಆದ್ಮೇಲೆ ಸುಮ್ಮಿರ್ಬೇಕು. ನೀವು ಬಯಸಿದ್ದು ನಿಮ್ಗೆ ಕೈಗೆಟಗಿದ ಮೇಲೆ ಸುಮ್ಮಿರ್ಬೇಕು. ಮತ್ತೆ ಚಿಂತೆ ಮಾಡ್ತೀರಂದ್ರೆ ಮನುಷ್ಯನ ಸ್ವಭಾವ ಹಿಂಗದಂತ. ಈ ಬಂದ ಸುಖ ನನ್ನ ಕೈ ಬಿಟ್ಟಂದ್ರೆ ಏನ್ ಮಾಡ್ಲಿ ಅಂತ ಹೇಳ್ತಾನಂತ. ಅದು ಬಿಡುವುದೇ ಅಂತ ಹೇಳ್ತಾನೆ ಪರಮಾತ್ಮ. ಆಗಮಪಾಯಿನಃ, ಬೆಂಕಿ ಮೇಲೆ ನೀರಿಟ್ಟು ಕಾಯಿಸಿದ್ರೆ ಬೆಚ್ಚಗಾಗಿರ್ತದ. ಬೆಂಕಿ ತೆಗೆದುಗಳನೆ ಮತ್ತು ತನ್ನ ಸ್ವಭಾವಕ್ಕೆ ಅದು ತಣ್ಣಗಾಗಿರ್ತದ. ಹಾಗೆ ಬಡತನ ಶಾಶ್ವತ ಅಲ್ಲ, ಬಂದದ ಹೋಗ್ತದ. ಶ್ರೀಮಂತಿಗೆ ಶಾಶ್ವತ ಅಲ್ಲ, ಬಂದದ ಹೋಗ್ತದ. ಆಗಮ ಅಪಾಯಿನ, ಇದರಿಂದ ಕೂಡಿಕೊಂಡಂತ ಸುಖ ದುಃಖಗಳು, ಶೀತ ಉಷ್ಣಗಳು, ಇವುಗಳಿಗೆ ಬೆಲೆ ಕೊಡ್ಲಾರ್ದೆ ನಿನಗೆ ಬೇಡಾದದ್ದನ್ನು ಬಂದಾಗ ಮುಚ್ಚುಗೋ, ಅಳಬೇಡ, ಗಟ್ಟಿಯಾಗು, ಸಹಕಾರ ಮಾಡ್ಕೋ. ಲೋಕನಾಥನ್ನ ನೆನೆಯುವುದೇ ಮನಸ್ಸನ್ನ ಪಳಗಿಸುವಂತ ಸಾಧನೆ ಇದು. ಅದನ್ನು ಪಳಗಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಡಿ.ವಿ. ಜಿ ಅವರೊಂದು ಮಾತು ಹೇಳ್ತಾ ಇದ್ದಾರೆ, ಮನವನಾಳುವುದು ಹಠದ ಮಗುವನಾಳುವುದು. ಇನಿತನಿತು ಸವಿಗತೆಗಳಿಂದ ಸವಿ ಉಣಿಸು, ಅನುಕೂಲಿಸದು ಬರೀ ಕೂಗು ಬಡೆತಗಳಿಂದ ಅನಿತಿತ್ತು ಮರೆಸಿನಿತನೋ ಎಲ್ಲೋ ಮಂಕೋತಿಮ್ಮ. ಸ್ವಲ್ಪ ಗಮನ ಕೊಡ್ರಿ.
ಒದ್ದಾಡಿ ಹೋಗ್ಯಾರ ಇದ್ರಾಗ. ನಾ ಹೇಳಿದ್ದೆ ನಿಮ್ಗೆ ರತಿ ಅತಿರತಿ ಅಂತ ಬರ್ತಾರ. ಅರ್ಜುನ ಯಾರು ಅಂತ ಕೇಳಿದ್ರೆ 60,000 ಮಹಾನ್ ಶೂರರ ಜೊತೆ ಒಬ್ಬನೇ ಹೋರಾಡ್ತಿದ್ನಂತ. ಹೋರಾಡಿ ಜಯ ಸಾಧಿಸಕ್ಕಂತ ವ್ಯಕ್ತಿ ಅವ. ಅಂತಾನ ಏನಂತ ಅರ್ಜುನ ಹೇಳ್ತಾನ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಲಕ್ಷ್ಯ ಕೊಡ್ರಿ. ನಿಮಗೆ ನೀವ್ ಯಾಕೆ ಆರಾಮದ್ರಿ ಹೇಳೇನು? ಅದನ್ನ ಪೊಳಗಸಕ್ಕೆ ಹೋಗಿಲ್ಲ ನೀವು, ಅದ್ರ ಗೋಜಿಗೆ ಹೋಗಿಲ್ಲ. ಅದು ಏನ್ ಕೇಳ್ತದ ಕೊಟ್ಕೋತ ಹೊಂಟಿರಿ. ಮತ್ತೆ ನಿಮ್ಗೇನ್ ಅನ್ಬೇಕು ನಾವು? ವಿರೋಧ ಹೋದ್ರಿ ಗೊತ್ತಾಗ್ತದ ನಿಮಗೆ. ಅದು ಕೇಳಿದ್ದಕ್ಕೆ ವಿರೋಧ ಹೋದ್ರಿ ಅಂತಂದ್ರೆ ಮನಸ್ಸು ಕೇಳಿದ್ದನ್ನು ಕೊಡ್ಲಾರದೆ ನೀವು ವಿರೋಧ ಮಾಡಕ್ ಹತ್ತಿದ್ರಿ ಅಂದ್ರೆ ಅವಾಗ ಗೊತ್ತಾಗ್ತದ. ನೀವು ಅದನ್ನ ಪಳಗಿಸಲಿಕ್ಕೆ ಹೋಗಿಲ್ಲ, ಅದನ್ನ ನಿಲ್ಲಿಸಲಿಕ್ಕೆ ಹೋಗಿಲ್ಲ. ಎಷ್ಟು ಕಷ್ಟ ಅದನ್ನು ನಿಮಗೇನು ಗೊತ್ತ? ಗಾಂಡೀವಿ ಪರಂತಪ ಶತ್ರು ಭಯಂಕರ ಅಂತ ಹೇಳಿಸಿಕೊಂಡಂತ ಅರ್ಜುನ ಚಂಚಲಂ ಹಿ ಮನಕೃಷ್ಣ ಪ್ರಮಾಥಿ ಬಲವದೃಢಂ. ಹೆಂಗ ಮೊಸರಿನೊಳಗ ಕಡಗೋಲಿಟ್ಟು ಕಡದ್ರೆ ಹೆಂಗ ಇಡೀ ಮೊಸರು ಛಿದ್ರ ಆಗ್ತದಲ್ಲ, ಹಾಗೆ ಮನಸ್ಸು ಸಮಸ್ತ ಇಂದ್ರಿಯಗಳಿಂದ ಕೂಡಿ ಪ್ರಮಥನ ಮಜ್ಜಿಗೆ ಮಾಡ್ದಂಗೆ ಮಾಡ್ತದ ನನ್ನ ಹೃದಯದಲ್ಲಿ. ಅಷ್ಟೇ ಬಲವಾಗಿದೆ, ಶಕ್ತಿಶಾಲಿಯಾಗಿದೆ. ಅದನ್ನ ಹೆಂಗ ನಿಲ್ಲಿಸುವುದು ಅಂತ ಒಂದ್ಸಲ ಅದನ್ನ ಹಿಡಿಲಕ್ ಪ್ರಯತ್ನ ಮಾಡ್ರಿ, ನೀವು ಗೊತ್ತದ. ಈ ಜಗತ್ತಿನೊಳಗೆ ಎಲ್ಲಾ ಸೈಂಟಿಸ್ಟ್ಗಳು ಎದಕ್ಕೋ ಏನೇನೋ ಕಂಡು ಹಿಡಿದಾರ. ಸ್ಪೀಡ್ ಲಿಮಿಟ್ ವಿಮಾನ ಕಂಡು ಹಿಡಿದಾರ, ಬಸ್ಸಿಗೆ ಕಂಡು ಹಿಡಿದಾರ, ಎಲ್ಲದಕ್ಕೂ ಕಂಡು ಹಿಡಿದಾರ. ಮನಸ್ಸಿಗೆ ಯಾರೇ ಸ್ಪೀಡ್ ಲಿಮಿಟ್ ಕಂಡು ಹಿಡಿದಾರ ಈ ಜಗತ್ತಿನೊಳಗೆ? ಹೇಳ್ರಿ ಒಬ್ರಿ. ಈಗ ನೋಡ್ರಿ, ಗುಲ್ಬರ್ಗ ಅಂದ್ರೆ 4 ಸಲ ಹೋಗಿ ಬಂತು. ಈಗ ನೀವು ಇಲ್ಲೇ ಕುಂತೀರಿ. ನಿಮ್ ಮನಿ ಅಂದ್ರೆ ನೋಡ್ರಿ, ಅದು ಎಷ್ಟು ಅನ್ನೋದ್ರಾಗ ಮನ್ಯಾಗ ಹೋಗಿ ಎಲ್ಲಾ ಕಡೆ ತಿರ್ಗಾಡಿ ಮತ್ತೆ ನಿಮ್ಮ ಹತ್ರನೇ ಬರ್ತದ. ಇದೇ ನೋಡಿ ಮನಸ್ಸು. ನಿಮ್ಮನ್ನಿಲ್ಲಿ ಕುಂದಿರಿಸಿ ತಿರ್ಗಾಡಿ ಬರ್ತದಲ್ಲ, ಇದೇ ಮನಸ್ಸು ಹಿಡಿದು ನೋಡ್ರಿ. ನೋಡೋಣ, ನಾನ್ ನಾನೇ ಮಾಡ್ರಿ, ನನ್ನ ತಲೆ ಮೇಲೆ ಕೈ ಹಿಡಿದು 7 ಸಲ ಮನೆಗೆ ಹೋಗಿ ಬಂದಿರಿ. ಹೋಗಿಲ್ಲ? ನಿಜ ಹೇಳ್ರಿ. ಅದನ್ನ ಹಿಡಿದಿರೇ ನೀವು? ಸುಮ್ಮನೆ ಕೇಳ್ದಾಗ ಮಾಡೋದು, ಮತ್ತೆ ಹಿಂಗೆ ಹಾಯ್ದು ಬರೋದು. ಇದಕ್ಕೆ ದೊಡ್ಡ ಬೆರಿಕೆಯಲ್ಲಿ ನೋಡೋದು. ಬಾಡಿ ಇಸ್ ಪ್ರೆಸೆಂಟ್, ಮೈಂಡ್ ಇಸ್ ಆಬ್ಸೆಂಟ್. ಯಾರ್ಯಾರು ಎಲ್ಲಿ ಹೋಗ್ಯದ ಅವ್ರಿಗೆ ಗೊತ್ತ. ಆ ಪರಮಾತ್ಮ ಇದನ್ನು ಚಲೋ ಮಾಡ್ಯಾನ. ಯಾಕಂದ್ರ ಈ ಗಾಡಿಗಳು ಟರ್ನ್ ಆಗಾಗ ಇಂಡಿಕೇಟರ್ ಕೊಟ್ಟಿರ್ತಾರ ರೋಡ್, ಹಿಂಗ ಹಾಕನ ಅದು ಟಪಕ್ 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 ಬೆಳಕ್ ತೋರ್ಸದಂಗ ಇವ್ರ ಮನಸ್ಸು ಇಲ್ಲೇ ಹೋಗ್ಯದ ಅನ್ನೋದು ತೋರ್ಸುದಿತ್ತು. ಹುಚ್ಚನಾಗ ಹೊಡೆದಂಗ ಹೊಡಿತಿದ್ರು. ಯಾಕ್ರಿ? ಎಷ್ಟು ಪುಣ್ಯ ಮಾಡ್ಯಾನ ಯಪ್ಪ ಪರಮಾತ್ಮ. ಇಲ್ಲ ಪರಮಾತ್ಮ ಪುಣ್ಯ ಮಾಡ್ಯಾನ ಅಂದ್ರೆ ಇಲ್ಲಂದ್ರಿ. ಯಾರ ಮನಸ್ಸು ಎಲ್ಲಿ ಹೋಗ್ಯದ ಅನ್ನೋದ ನಾ ಹೇಳಿದ ನಿಮ್ಗೆ ಇಬ್ಬರಿಗೆ ಗೊತ್ತದು. ಅದನ್ನ ಬಿಟ್ಟವಂಗ, ಅದನ್ನ ಮಾಡದವಂಗ. ಯಾರು ಅದನ್ನ ಹಿಡಿಲಿಕ್ಕೆ ಹೋಗ್ತಾರ, ಯಾರು ತಡಿಲಿಕ್ಕೆ ಹೋಗ್ತಾರ ಅವ್ರಿಗೆ ಗೊತ್ತಾಗ್ತದ. ಅದಕ್ಕೆ ಅವರು DVG ಅವರು ಎದಕ್ ಹೋಲಿಸಿದ್ರು ಅಂತಂದ್ರೆ, ಮನವನಾಳುವುದು ಹಠದ ಮಗುವನಾಳುವುದು. ಹಠಮಾರಿ ಮಗು ಇತ್ತಂದ್ರ ಎಷ್ಟೋ ಮಂದಿ ಸತ್ತಾರ ಮಗುವಿನ ಗಪ್ ಮಾಡ್ಲಾರ್ದಕ್ಕ. ಗೊತ್ತಿಲ್ಲ ನಿಮಗ? 3 ತಿಂಗಳು ಅಂತಾವ, ಒಂದೊಂದು 6 ತಿಂಗಳು ಅಂತಾವ. ಅದನ್ನ ಸಮಾಧಾನ ಮಾಡ್ಲಾರ್ದಕ್ಕೆ ಎಷ್ಟೋ ಮಂದಿ ಪ್ರಾಣನೇ ಕೊಟ್ಟಾರ. ಅವು ಬಾಳ ಬೆರಿಕಿರ್ತಾವ್ರಿ ಮಕ್ಕಳು, ಬಾಳ ಡೇಂಜರ್ ಇರ್ತಾವ. ಹಠ ಮಾಡಕ್ ಹತ್ತಿದ ಅಂದ್ರೆ ಗಪ್ ಆಗುದು. ಹಂಗೈತೆ ಅಂತಿದ್ರು ನಮ್ಮ ಮನಸ್ಸು. ನೋಡಿರಿಲ್ಲ ಅವ್ ಹೆಂಗ್ ಮಾಡ್ತಿರ್ತಾವ. ನಿಮ್ ಮನೆಗೆ ಯಾರೇ ಬಂದ್ರ ಅಂದ್ರೆ ಒಟ್ಟ ಸುಮ್ ಕುಂದ್ರಂಗಿಲ್ಲ. ಮಂದಿ ಬಂದಾಗ ಅಲ್ಲಿ ಇರೋದು, ಇಲ್ಲಿ ಮಾಡೋದು, ಅವ್ರಿಗೆ ತಿನ್ನಾಕ್ ಕೊಡಿದ್ರ ಹೋಗಿ ಕೈ ಹಾಕೋದು, ಆ ಪ್ಲೇಟ್ ತಗೊಳ್ಳೋದು. ಮತ್ತೆ ಅವ್ರು ಬಂದವ್ರು, ಅವ್ರು ಯಾರು ಬಂದಿರ್ತಾರ ಅತಿಥಿಗಳು, ಅವ್ರ ಮಗ್ಗಲ್ದಾಗ ಕುಂದಿರೋದು, ಅವ್ರು ಬಂದು ಕಿಶಾದಾಗ ಕೈ ಹಾಕೋದು, ಹಿಂಗ್ ಮಾಡ್ತಾವ ಅವು ಮಕ್ಕಳು. ಮಾಡೋಣ, ನೀವೇನ್ ಮಾಡ್ತೀರ ಅವಾಗ? ಅವ್ರ ಇದ್ರಿಗೆ ಹೊಡ್ಯಾಕೂ ಬರೋದಿಲ್ಲ, ಹೌದಲ್ರಿ? ಮತ್ ಬೈಯಾಕೂ ಬರೋದಿಲ್ಲ. ಹೋಗಿ ಮಾಡ್ತಂಗ ಅನಾನ ಅವ ಎಷ್ಟು ಬೆರಕಿರ್ತಾನಂದ್ರಿ. ಯಾಕ ಕಣ್ಣು ಕಿಸಿದ್ಯ? ಅವ್ ಮಂದ್ಯಾಗ ಅವ್ ಕಣ್ಣು ಕಿಸಿದ್ಯ ಹೊಡಿತೇವ, ಹೊಡಿಬಾ ಅಂತ ಹೋಗಿ ಮೀಸಿ ಹಿಡಿತದ ಅವ್ರ. ಅವ್ರ ಕೂದ್ರ ಜಗ್ತದ, ಹೊಡಿ ನೋಡೋನು ಅಂತದ. ಏನ್ ಮಾಡೋದ್ರಿ ಇದಕ್ಕ? ಏನ್ ಮಾಡಾರ ಹೇಳಿ ನೀವು? ಮತ್ತೆ ಇನ್ನೊಂದಿರ್ತಾವ ನೋಡಿ, ಇನ್ನ ಬಿಟ್ಟು ಬಂದಿರ್ತಲೋ ಪ್ರವಚನ ಕೆತ್ಕೊಂಡ್ ಬಂದಿರ್ತಾರ. ಅವು ಹಳ್ಳಕ್ ಸುಮ್ಮ
ಸುಮ್ಮಾಗನ ಇಷ್ಟೇ ಅಂದ್ರೆ ಚಲೋ ಸುಮ್ಮಾಗಂತ ಅನ್ನಂಗಿಲ್ಲ ಹೆಣ್ಮಗಳ ಕಟ್ಟಕತ್ತು ಚೂಡ್ತಾಳೆ ಹಿಂಗ ಅದು ನಾನೇನು ಹಣ ಹೊಟ್ಟು ಈಗ ಬಿಡಲ್ಲ ಅದೇನು ಹೋಯ್ತು ಐತೆ ಯಾರಿಗ ಮಾನ್ಯ ಹಿಡ್ಕೊಂಡು ಅವ್ರಿಗೆ ಗೊತ್ತ ಹಠಮಾರಿ ಮಕ್ಕಳನ್ನ ಹೆತ್ತವ್ರಿಗೆ ಆ ಹೆಣ್ಮಗಳು ಅದಕ್ಕೆ ಉಪಾಯ ಮಾಡ್ತಾಳಂತ ಅದನ್ನ ಒಯ್ದು ಏನ್ ಮಾಡ್ತಾಳಂದ್ರ ಇನೀತನೀತು ಸವಿಗುಣಿಸು ಸವಿಗತಿಗಳಿಂದ ನಿಮ್ ಜೀವನದಲ್ಲಿ ನೋಡ್ಕೋಬೇಕು ಬರೀ ಮಕ್ಕಳದೇ ನೋಡ್ಕೋಬಾರ್ದ ಮಕ್ಕಳಂತೆ ಹಠ ಮಾಡುವ ಮನಸ್ಸು ಐತೆಲ್ಲ ಅಲ್ಲಿ ನೋಡ್ಕೋಬೇಕು ಅದೇ ಪ್ಲೇಟ್ನ್ಯಾಗ ಒಂದಿಷ್ಟು ಅನ್ನ ಇಟ್ಕೊಂಡು ತಗೊಂಡು ಮ್ಯಾಳಗಿ ಮೇಲೆ ಹೋಗ್ತಾಳ ಈಗ ಕಾಗಿ ಬರ್ತದ ಕಾಗಿ ಕೊಡ್ತೀನಿ ನೋಡು ಕಾಗಿ ಕೊಡ್ತೀನಿ ನೋಡು ತಿನ್ನು ತಿಂತು ಮತ್ತ ಅಲ್ಲ ಮಾಡ್ತದ ಅಂದ್ಗಳೇ ಮತ್ತಂತಾಳ ಆಕಿ ಈಗ ಇದು ನಿನ್ನ ಅಣ್ಣನ ಪಾಲಿಂದ ಅಣ್ಣನ ಪಾಲಿನ ತಿನ್ನು ತಮ್ಮನ ಪಾಲಿನ ತಿನ್ನು ಅಕ್ಕನ ಪಾಲಿನ ತಿನ್ನು ಅಂತ ಹೆಂಗಾಗಿ ತಿನ್ನಿಸ್ತಾಳ ಆ ಮಗುವಿಗೆ ತಿನ್ಸದಂಗ ಈ ಮನಸ್ಸೆಂಬುವ ಮಗುವಿಗೆ ಏನ್ ತಿನ್ಸೋರು ನೀವು ಇದು ಗಪ್ಪ ಆಗ್ಬೇಕಾದ್ರೆ ಗುಟ್ಕ ತಂಬಾಕ ಏನ್ ತಿನ್ಸೋರು ಎಷ್ಟ್ ಚಂದ ಹೇಳಿದ್ರು ಅದೇ ಒಂದು ಪ್ಲೇಟಿನೊಳಗೆ ಅನ್ನದೊಳಗೆ ಭಾಗ ಮಾಡಿ ಅದಕ್ಕೆ ಬೇರೆದವ್ರ ಹೆಸರು ಹೇಳಿ ಹೆಂಗ ತಿನ್ನಿಸ್ತಾಳಲ್ಲ ಹಾಗೆ ಈ ಹಠ ಮಾಡುವ ಮಗುವಿನಂತಿರುವ ಈ ಮನಸ್ಸಿಗೆ ಏನ್ ತಿನ್ನಿಸ್ಬೇಕು ಅಂತ ಕೇಳಿದ್ರೆ ಬಹಳ ಸುಂದರವಾಗಿ ಹೇಳಿದ್ರು ಅವರು DVG ಅವರು ಇನೀತನೀತು ಸವಿ ಉಣಿಸು ಸವಿಗತೆಗಳಿಂದ ಮಹಾನುಭಾವರ ಕಥೆಯನ್ನು ಹೇಳಿಸೋದಕ್ಕೆ ಮಹಾನುಭಾವರ ಉಪದೇಶವನ್ನು ಕೇಳಿಸೋದಕ್ಕೆ ಸಜ್ಜನರ ಸಂಘದಲ್ಲಿ ಒಯ್ದಿರಿಸೋದಕ್ಕೆ ಇದೇ ಆ ತಾಯಿ ತುತ್ತು ಮಾಡಿದ ಅಣ್ಣನ ಪಾಲು ತಂಗಿ ಪಾಲು ಅಂದಂಗ ಸವಿಗತೆಗಳನ್ನು ಉಳಿಸಿ ಆ ಮನಸ್ಸಿನ ತರಬೇಕಂತ ಅಧೋಮುಖವಾಗಿ ಹರಿದು ಹೋಗುವ ನೀರನ್ನು ಯಂತ್ರದ ಸಹಾಯದಿಂದ ಹೇಗೆ ಮೇಲೆತ್ತುವರೋ ಹಾಗೆ ವಿಷಯಗಳ ಕಡೆಗೆ ಹರಿದು ಹೋಗುವ ಈ ಮನಸ್ಸನ್ನು ಮಂತ್ರದ ಸಹಾಯದಿಂದ ಮೇಲೆತ್ತಬೇಕಂತ ಅವಾಗ ನಿನ್ನ ಜೀವನ ಪಾವನ ಆಗ್ತದ ಚಿಂತಿ ಬಿಡ್ತದ ಅದಕ್ಕೆ ಯಂತ್ರ ಹಸ್ತಾರ ನೀರ್ ಎತ್ತಬೇಕಾದ್ರ ಇದು ಭಾರಿ ರಭಸದಿಂದ ಓಡ್ತದೆ ನಾ ಹೇಳಿದ್ನಲ್ಲ ಅಮೆರಿಕ ಅಂದ್ರ ಕನಿಷ್ಠ 40 ತಾಸು ಬೇಕು ವಿಮಾನ ಹೋಗ್ಬೇಕಾದ್ರ ಹೋಗಿ ಬಂದ ನಿನ್ನ ಹತ್ರ ಕುಂತ ಎಷ್ಟು ಸ್ಪೀಡ್ ಇರ್ಬೇಕು ಇಷ್ಟು ಭಯಾನಕವಾದಂತ ನಿನ್ನ ದುಃಖಕ್ಕೆ ಕಾರಣವಾದ ಜನನ ಮರಣಕ್ಕೆ ಕಾರಣವಾದ ಅದಕ್ಕೆ ಮನುಷ್ಯಾಣ ಮನ ಏವ ಕಾರಣಂ ಬಂಧ ಮೋಕ್ಷ ಸುಖ ದುಃಖಗಳಿಗೆ ಅದುವೇ ಕಾರಣ ಅಮೃತ ಬಿಂದೋಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ಹೇಳ್ಯಾರ ಇದನ್ನೊಂದು ಪಳಗಿಸಿ ಬಿಡು ಇದಕ್ಕೆ ಚಿಂತೆ ಹಚ್ಚಬೇಡ ನೆನವು ಹಚ್ಚು ಎಷ್ಟು ಮಜಾ ಯಾತರ ಸುಖವಿಲ್ಲೇನೆ ಮಲವೇ ಚಿಂತೆ ಮಾಡಿದರೆ ಲೋಕನಾಥನ ನೆನಸು ಮನವೇ ಎಲ್ಲವೂ ಲಭಿಸುವುದು ನಿನಗೆ ಅದು ನಿಲ್ಲುತ್ತದ ಸುಖನೂ ಪಡಿತದ್ರಿ ನಿಲ್ಲುತ್ತದ ಸುಖ ಪಡಿತದ ಆ ನೆನವು ಹೆಂಗಿರ್ಬೇಕು ಎಂತಿರ್ಬೇಕು ಆ ನೆನವು ನಿಮಗೆ ನೆನೆಯುವುದು ಗೊತ್ತಿಲ್ಲ ನೆನೆಸುವುದು ಗೊತ್ತಿಲ್ಲ ನೆನೆಯೋದು ಅಂದ್ರೆ ಏನು ಎಲ್ಲಿ ನೆನೆಯುವುದು ನೆನೆಸುದು ಅಂದ್ರೆ ಏನು ಸಾರ್ನಾಗ ರೊಟ್ಟಿ ನೆನೆಸುದ ಮತ್ತೇನು ಸಾರ್ನಾಗ ಅನ್ನ ನೆನೆಸುದ ಏನ್ ನೆನೆಸವ್ರಿ ನೀವು ನೋಡ್ರಿ ನೆನಪು ಬರಬೇಕಾದ್ರೆ ಸಂಬಂಧ ಇರ್ಬೇಕು ಗಮನದಲ್ಲಿ ಇಟ್ಕೊಳ್ರಿ ನೀವು ಯಾರದರೆ ನೆನಪು ತೆಗಿತೀರಿ ಅವ್ರ ನೆನಪು ಅಚಾನಕ್ ಆಗಿ ಅಪ್ರಯತ್ನವಾಗಿ ಬರ್ತದಲ್ಲ ಆ ಬಂದಂತ ನೆನಪು ನಿಮಗೆ ಆಗಬೇಕಾಗಿತ್ತು ಹೃದಯದಲ್ಲಿ ಏನು ಪ್ರಯತ್ನ ಮಾಡಲಾರ್ದೆ ಅಂದ್ರೆ ಸಂಬಂಧ ಇರಬೇಕು ಅದು ತಂದೆ ತಾಯಿ ಮಕ್ಕಳ ಸಂಬಂಧ ಇರಬೇಕು ಅಣ್ಣ ತಮ್ಮಂದಿರ ಸಂಬಂಧ ಇರಬೇಕು ಅಥವಾ ಯಾವುದೋ ಒಂದು ರಕ್ತದ ಸಂಬಂಧ ಇತ್ತು ಅಂತಂದ್ರ ತನ್ನಿಂದ ತಾನೇ ನೆನಪಾಗ್ತದ ಆ ವ್ಯಕ್ತಿ ಎಲ್ಲಿರ್ತಾನೋ ಏನೋ ಅಂತ ಹೇಳಿ ನೆನಪು ಮಾಡ್ತದ ಹೌದಲ್ಲ ಮತ್ತೆ ಇವ್ರು ನೆನಸು ಅಂತ ಎಲ್ಲಾ ಶಾಸ್ತ್ರಗಳು ಹೇಳ್ತಾವಲ್ಲ ಯಾರನ್ನ ನೆನಸು ಯಾರು ನೆನೆಸ್ಬೇಕ್ರಿ ನೆನೆಸ್ಬೇಕು ಇಬ್ಬರನ್ನ ಒಬ್ಬ ಗುರುವಿನ ನೆನೆಸ್ಬೇಕು ಅಥವಾ ಪರಮಾತ್ಮನ ನೆನೆಸ್ಬೇಕು ಇವೆರಡೇ ನಿಮಗೆ ನೆನಪು ಬರುದಿಲ್ಲ ಯಾಕ ಸಂಬಂಧ ಇಲ್ಲ ಏನ್ ಸಂಬಂಧ ಅಲ್ಲಿ ಯಾಕೆ ನೆನಪು ಬರ್ತದ ಬ್ಯಾಡ ಅಂದ್ರು ನೆನಪು ಬರ್ತದಲ್ರಿ ಎಲ್ಲಿ ಅದೋ ನನ್ನ ಮಗ ಏನ್ ಉಣ್ತದೋ ಏನಿಲ್ಲೋ ಹೆಂಗ್ ತಿರ್ತದೋ ಎಲ್ಲಿರ್ತದೋ ಯಾರ ಜೊತೆ ಇರ್ತದೋ ಅದಕ್ಕೆ ಏನಾಗ್ಯದೋ ಏನಿಲ್ಲೋ ಅಂತ ಹಾಗೆ ನಿಮ್ಮ ಹೃದಯದಲ್ಲಿ ಕಳವಳವಾಗಿ ನೆನಪಾಗ್ತದಲ್ಲ ಹಾಗೆ ಪರಮಾತ್ಮನ ನೆನಪು ಸದ್ಗುರುಗಳ ನೆನಪು ಆಗೈತೆ ನಿಮಗೆ ಅವ್ರ ನೆನಸು ನೆನೆದು ಸಾಕಾರ ಮಾಡಿಕೋ ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆ 7 ವಿನುತ ಗುರುಮೂರ್ತಿ ಅನ್ನೋ ಅಂತ ಎಲ್ಲರೂ ಬರೆದ್ರು ಅದು ನೆನಪು ಯಾಕೆ ಬರುವುದಿಲ್ಲ ಅಂತ ಕೇಳಿದ್ರೆ ನಿಮಗ ಪರಮಾತ್ಮನಿಗೆ ಸಂಬಂಧ ಇಲ್ಲ ನಾವು ಎಷ್ಟು ದುಷ್ಟರಿದೀವಿ
ಭಗವಂತನೇ ಹೇಳ್ತಾನ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಪಿತಾಮಹಸ್ಯ ಜಗತ್ತು ಮಾತಾ ತಾತ ಪಿತಾಮಹ. ಈ ಜಗತ್ತಿನ ತಂದೆ ನಾನು, ತಾಯಿ ನಾನು, ಮುತ್ತೆ ನಾನು, ಮುತ್ತಜ್ಜ ನಾನು. ಅವನೇ ಹೇಳ್ತಾನೆ ನನ್ನ ವಂಶಿಕರು ನೀವೆಲ್ಲ ಅಂತ. ನಾವು ಪರಮಾತ್ಮನನ್ನ ವಂಶಿಕರು ಅನ್ನೋದನ್ನ ಮರೆತು ಬಿಟ್ಟು ನಮಗೆ ದುಃಖ ಯಾವ ಕೊಡ್ತಾವ ಅವಕರು ನೆನೆಸ್ತೀವಿ ನೋಡ್ರಿ ನಾವು. ಅದಕ್ಕೆ ಇದು ಮನಸ್ಸಂತಂದ್ರೆ ನೊಣ ಇದ್ದಂಗ. ನೊಣ ಹೆಂಗಿರ್ತದ ಗೊತ್ತೈತೆ ನಿಮಗೆ? ನೀವು ಟ್ರೈ ಮಾಡ್ರಿ, ಹೋಗಿ ಸ್ವಲ್ಪ ನಿಮ್ಮ ಮನ್ಯಾಗ ಒಂದಿಷ್ಟು ಹೇಯವಾದಂಥ ಸಾಮಾನುಗಳನ್ನ ಇಡ್ರಿ, ಒಂದಿಷ್ಟು ಸ್ವೀಟ್ ಇಡ್ರಿ, ಅದ್ರ ಸೆಂಟರ್ದೊಳಗೆ ಒಂದು ಬೆಂಕಿ ಕೆಂಡ ಇಡ್ರಿ. ಆ ನೊಣ ಬಂದು ಎಲ್ಲಿ ಕುಂದಿರ್ತದಂದ್ರಿ ನೀವು? ಅದಕ್ಕೆ ಮಕ್ಷಿಕಾರುಣಮಿಚ್ಚಂತಿ ಧನಮಿಚ್ಚಂತಿ ಪಾರ್ಥಿವಃ ನೀಚಾಹ ಖಲಮಿಚ್ಚಂತಿ ಶಾಂತಿಮಿಚ್ಚಂತಿ ಸಾಧವಃ. ನೊಣ ಹೊಲಸೆ ನೋಡ್ತದಂತೆ ಯಾವಾಗಲೂ. ಅದಕ್ಕೆ ಕೀವು ಮತ್ತು ರಕ್ತ ಮಲ ಅಂತಂದ್ರೆ ಬಾಳ ಹಿಕ್ಕಂತ ನೋಡ್ರಿ ನೊಣಕ್ಕ. ಈಗ ನೋಡಿ ನಿಮ್ಗೆ ಏನಾರು ಒಂದು ಗಾಯ ಆಯ್ತು ಅಂತಂದ್ರ ಅದಕ್ಕೇನು ನೀವು ಟಪಾಲ್ ಬರಿಬೇಡ್ರಿ, ಫೋನ್ ಮಾಡಬೇಡ್ರಿ, ಎಲ್ಲಿದ್ದಾರೆ ಬಂದು ಅದ್ರ ಮೇಲೆ ಕುಂತೆ ಬಿಟ್ಟಿರ್ತದ. ಅದು ಕುಂದಿರ್ತದ, ಕುಂತ ಕಾಟದ್ ಕಡ್ದೆ ಬಿಡ್ತದ. ಆ ನೊಣಕ್ಕ ಹೇಯವಾದಂತ ವಸ್ತು ಅಂದ್ರೆ ಬಹಳ ಇಷ್ಟ ಅಂತ. ಇನ್ನೊಬ್ರು ಈ ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಪ್ರಾಣಿಗಳು ಧನಮಿಚ್ಚಂತಿ ಪಾರ್ಥಿವಃ, ಪೃಥ್ವಿ ಸಂಬಂಧವಾದಂತ ಮನುಷ್ಯರು ಪಾರ್ಥಿವ ಅಂತ ಕರೆದ್ರು. ಈ ಮನುಷ್ಯರಿಗೆ ಅವ್ರಿಗೆ ಏನು ಇಚ್ಛಾ ಇರ್ತದ ಸದಾ ಅಂತ ಕೇಳಿದರೆ ಧನದ ಅಪೇಕ್ಷೆ ಇರ್ತದಂತ. ನೋಡು, ಕುಂತರು ಧನ, ನಿಂತರು ಧನ, ಧನ 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 ಧನ, ಇವ್ರಿಗೆ ಧನದ ಅಪೇಕ್ಷೆ ಇರ್ತದ. ಇನ್ನೊಂದಿಷ್ಟು ಮಂದಿ ಇರ್ತಾರಂತ, ಅವ್ರಿಗೆ ಎದ್ದುಗಳನ್ನೇ ಜಗಳ ಬೇಕು. ಅವ್ರಿಗೆ ನೀಚಾಹ ಕಲಮಿಚ್ಚಂತಿ. ಒಂದೂರಾಗ ಒಬ್ಬ ಶಾಂತವಿದ್ವಂತ, ಹೆಸರು ಶಾಂತವ. ಜಗಳ ತೆಗಿಲಿಲ್ಲ ಅಂದ್ರೆ ಆಕಿಗೆ ಒಂದು ರೊಟ್ಟಿ ಹೆಚ್ಚಿಗೆ ಹೋಗಿದ್ದು, ಜಗಳ ತೆಗೆದ್ರೇ ಹೆಚ್ಚಿಗೆ ಹೋಗೋದು, ಇಲ್ಲ ಅವ್ರು ಊಟನೇ ಹೋಗಿದ್ದಿಲ್ಲ. ಹೆಸರೇನ್ರಿ? ಶಾಂತವ್ವ. ಎದ್ದುಗಳೇನು ಜಗಳ ಬೇಕು. ಒಂದಿನ ಯಾರು ಭೇಟಿ ಆಗಲಿಲ್ಲ ಅಂತ ಆಕಿಗೆ. ಜಗಳ ತೆಗಿಬೇಕಂತ ಮಾಡಿದ್ದು, ಯಾರು ಭೇಟಿ ಆಗಲಿಲ್ಲ. ತಾನೇ ತಿರುಗಾಡ್ಲಕ್ಕ ಹೋಗ್ದು. ಅವತ್ತು ಸಾಧಿಸಿದಂಗೆ ಯಾರೂ ಸಿಗ್ಲಿಲ್ಲ. ಕಡಿಮನಿ ಕಾಲವನ ಹತ್ರ ಆದ್ಲು, ನೀಲವನ ಹತ್ರ ಆದ್ಲು, ಮಲ್ಲವನ ಹತ್ರ ಆದ್ಲು, ಎಲ್ಲಿ ಹೋದ್ರೆ ಯಾರು ಭೇಟಿನೇ ಆಗ್ಲಿಲ್ಲ ಆಕಿಗೆ. ಮತ್ತು ಜಗಳ ಇರ್ಲಿಲ್ಲ ಅಂದ್ರೆ ಆಕಿಗೆ ಊಟ ಹೋಗುದಿಲ್ಲ. ನೀವ್ ಹೆಂಗ ಪೂಜೆ ಇದು ಎಲ್ಲ ಒಳ್ಳೆ ಕೆಲಸ ಮಾಡೋರು ಇರ್ತಾರೆ, ಕೆಲವೊಬ್ರು ಅದನ್ನ ಬಿಟ್ಟರೆ ಅವ್ರಿಗೆ ಸಮಾಧಾನ ಆಗುದಿಲ್ಲ. ಆಕಿಗೆ ಜಗಳ ಇರ್ಲಿಲ್ಲ ಅಂತ ಸಮಾಧಾನ ಆಗುದಿಲ್ಲ. ಯಾರೂ ಸಿಗ್ಲಿಲ್ಲ, ಇವತ್ತು ಜಗಳ ಆಗ್ಲಿಲ್ಲ ಅಂದ್ರೆ ನಾ ಹೆಂಗಿರ್ಲಿ ಅಂತ ಹೇಳಿ ಬಂದು ಮನಿ ಮುಂದ ಒಂದು ಚಪ್ರ ಇತ್ತಂತ, ಸೀಮೆಣ್ಣೆ ಹೋಗಿ ಬೆಂಕಿ ಹಚ್ಚಿದ್ಲು ಅಂತ. ಅದಕ್ಕೆ ಬೆಂಕಿ ಹಚ್ಚಿ ಹೋಳಿ ಹುಣ್ಣಿ ಎಬ್ಸಿದ್ಲು. ಎಬ್ಸನ ಅವಾಗ ಆಕಿನ ಗೆಳತಿ ನಡಿನ ಮೇಲೆ ನೀಲೋ ಬಂದಂತ. ಬಂದ್ ಅಯ್ಯ ಯಾಕ ಹೆಂಗ ಹತ್ತು ಬೆಂಕಿ, ನನ್ನ ಮನೆಗೆ ಬೆಂಕಿ ಹತ್ತಿದ್ರೆ ನಿಂದೆ ಅನ್ಕೊಂಡು ಹೋಗೋದತ್ತು ಹುಡುಗ. ನೀಚಾಹ ಕಲಮಿಚ್ಚಂತಿ ಶಾಂತಿ ಮಿಚ್ಚಂತಿ ಸಾಧವಾಹ. ಹೇಯವಾದ ಪದಾರ್ಥಗಳಿಗೆ ಹೋಗಿ ಆಶಿಸುವ ಕೂಡುವ ಈ ನೊಣದಂತೆ ಇರುವ ಈ ಮನಸ್ಸನ್ನು ಸದಾವ ಕಾಲ ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸತಕ್ಕಂತ, ಸಮಾಜಕ್ಕೆ ಶಾಂತಿಯನ್ನು ನೀಡುವ, ಸಮಾಜವನ್ನು ಉನ್ನತವಾದ ಸ್ಥಾನದ ಕಡೆಗೆ ತೆಗೆದುಕೊಂಡು ಹೋಗತಕ್ಕಂಥವರು ಸಾಧುಗಳು ಅಂತಾರೆ. ಅವರಿಗೆ ಸಾಧು ಅಂತಂದ್ರೆ ಬೇರೆ ಅಲ್ಲ, ಮತ್ತೊಬ್ಬರು ಅವರಿಗೆ ಪ್ರತಿಕಾರ ಏನೇ ಮಾಡಿದ್ರು ತಿರುಗಿ ಅವರಿಗೆ ಮಾಡದೇ ಇರತಕ್ಕಂಥವರು ಸಾಧುಗಳು. ಬೆಂಕಿ ಇಟ್ಟರು ಸಿದ್ಧಾರೂಢರು ತಲೆ ಮೇಲ, ಕಾಳು ಸುಡ್ತಾವ ಚಪ್ಪಲ್ ಒಯ್ದು ಕೂಡ ನನ್ನ ತಲೆ ಮೇಲೆ ಬೆಂಕಿ ಹಾಕಿ ತೆಗಿತಿ ಅಂದ್ರು. ಇವರು ಸಾಧುಗಳು. ಉಪಕಾರಿಸು ಎಸ್ ಸಾಧು ತಸ್ಯ ಸಾಧುತ್ವೇ ಕೋ ಗುಣ. ಉಪಕಾರ ಮಾಡಿದವರಿಗೆ, ಅವರನ್ನು ಹೊಗಳದವರಿಗೆ ಇವನು ಹಿತ ಮಾಡುವುದು ಸಾಧುತನ ಅಲ್ಲ. ಯಾರು ಜೀವನದಲ್ಲಿ ಅವನಿಗೆ ಸದಾ ಅಹಿತ ಬಯಸಿರ್ತಾರ, ಅವನ ಮರಣವನ್ನು ಬಯಸಿರ್ತಾರ, ಅವನಿಗೆ ದುಃಖವನ್ನು ಕೊಟ್ಟಿರ್ತಾರಲ್ಲ, ಅಂಥವರಿಗೆ ದುಃಖ ಆದಾಗ ಪರಿಹಾರ ಹೆಂಗಾದಿತ್ತು ಅಂತ ಪ್ರಾರ್ಥನೆ ಮಾಡತಕ್ಕಂಥವ್ರಿಗೆ ಸಾಧು ಅಂತಾರಂತ. ಅಂಥ ಸಾಧುಗಳ ಸಂಘದಲ್ಲಿ ಒಯ್ದಿರಿಸಿ ಈ ಮನಸ್ಸನ್ನು ಏನ್ ಮಾಡ್ತದ, ಅವಾಗ ವಿಷಯಗಳು ಏನಾರ ನಿಮ್ಗೆ ಬರ್ತಾವಲ್ಲ, ಕಷ್ಟಗಳು ಬಂದಾಗ ಬಗಲ ಹಾಕೊಂಡ್ ಬಿಡ್ತದ. ಅದು ನೋಡ್ರಿ ನೀವು
ನಿಮಗೇನಾದ್ರು ಜೀವನದಲ್ಲಿ ಅಂತ ಘಟನೆಗಳು ಬಂದು ಅಂದ್ರೆ ಒಳಗೆ ಪ್ರವೇಶ ಮಾಡಿಸ್ಬಿಡ್ಬೇಡ್ರಿ, ಅದನ್ನ ಕದ ಹಾಕ್ಬಿಡ್ರಿ. ಬಿರುಗಾಳಿ ಬಂದ್ರು ತಗೊಳ್ಳೋದಿಲ್ಲ ನೀವು. ಹಾಗೆ ಬಡತನ, ರೋಗ, ಮಾನ, ಅಪಮಾನ, ಸ್ತುತಿ, ನಿಂದೆ ಇವೆಲ್ಲ ಜೀವನದಲ್ಲಿ ಬಂದಾಗ ಏನ್ ಮಾಡ್ಕೋಬೇಕು ಅಂದ್ರೆ ಚಟ್ರ ಸಿಳಿಸ್ಬಿಡ್ಬೇಕು. ಅಮನಸ್ಸೆಂಬುವಂತ ಕಿಟಕಿ ಬಂದ್ ಮಾಡಿ ಧ್ಯಾನಕ್ಕೆ ಹಚ್ಚಬೇಕು. ಹ್ಯಾಂಗ ನೆನೆಬೇಕು ಅಂತ ಕೇಳಿದ್ರೆ ಅಕ್ಕ ಮಾದೇವಿ ಹೇಳ್ತಾ ಇದ್ದಾಳೆ, ಲೋಕನಾಥನ ನೆನೆದು ಸುಖಿಯಾಗು ಮನಸ್ಸೇ ಅಂತಂದ್ರೆ ಸುಮ್ಮನೆ ಅಲ್ಲ ನೆನೆಯೋದು. ಹಿಂಡ ನಗಲಿ ಹಿಡಿವಡೆದ ಕುಂಜರ ತನ್ನ ವಿಂದ್ಯವ ನೆನೆವಂತೆ ನೆನೆವೆನಯ್ಯ. ಏನ್ ನೆನೆಯೋದು? ಬೆಳಗ್ಗಿಡಿದು ಏನೇನೋ ಮಾಡ್ತೀರಿ ಜೀವನದಲ್ಲಿ, ಏನೇನೋ ನೆನೆಸ್ತೀರಿ. ನಿಮ್ಮ ಜೀವನವನ್ನು ಪ್ರಪಾತಕ್ಕೆ ಒಯ್ಯುವಂತವುಗಳೇ ನೆನೆಸ್ತೀರಿ. ಅಕ್ಕ ಮಹಾದೇವಿ ಅಂತಾಳೆ, ಹಿಂಡ ನಗಲಿ ಹಿಡಿವಡೆದ ಕುಂಜರ ತನ್ನ ವಿಂದ್ಯವ ನೆನೆವಂತೆ ನೆನೆವೆನಯ್ಯ. ಬಂಧನಕ್ಕೆ ಬಂಧ ಗಿಳಿ ತನ್ನ ಬಂಧುಗಳ ನೆನೆವಂತೆ ನೆನೆವೆನಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕಂದ ನೀನಿತ್ತ ಬಾಯಂದು ನಿಮ್ಮಂದವ ತೋರಿ ನನ್ನನ್ನು ಉಳಿಹಿಕೊಳ್ಳ ನಿನಗೆ ಸೆರಗೊಡ್ಡಿ ಬೀಳುವೆ. ಈಗ ನೋಡ್ರಿ, ಒಂದಿಷ್ಟು ಅಲ್ಲಿ ಉದಾಹರಣೆ ಕೊಟ್ಟಾಳ. ಯಾವುದೋ ಒಂದು ಆಶೆಗಾಗಿ ಒಂದು ಆನೆ ಬಂದು ಅದು ಬಂಧನಕ್ಕೆ ಸಿಕ್ತು ಅಂದ್ರೆ ಅದನ್ನ ರಾಜ ತೆಗೆದುಕೊಂಡು ಹೋದ ಅಂತಂದ್ರೆ ಅಲ್ಲಿ ರಾಜ ವಾಡೆಯಲ್ಲಿ ಅದನ್ನ ಕಟ್ಟಿ ಅದಕ್ಕೆ ಬೇಕಾದ ಇವರು ಉಪಹಾರ ಕೊಡ್ಲಿ, ತಿನ್ನಿಸ್ಲಿ, ಏನೇ ಮಾಡ್ಲಿ. ಆನಿನೇ ಬೇರೆ, ನಾಯಿನೇ ಬೇರೆ. ನಿಮ್ಗೆ ಹೇಳ್ತೀನಿ, ನಾಯಿ ಮುಂದೆ ರೊಟ್ಟಿ ಒಗಿರಿ, ಬಾಲ ಅಳಗಿಸ್ಕೊತದ, ಏನೇನೋ ಮಾಡ್ತದ. ಅದು ಆನೆ ಹಂಗಲ್ಲ. ನೀ ಏನ್ ಅದಕ್ಕೆ ಮೃಷ್ಟಾನ ಇಟ್ರು ಕೂಡ ಮೊದಲು ತಗೊಳ್ಳೋದಿಲ್ಲ. ಅದು ಗಂಭೀರತನದಿಂದ ನಿನ್ನ ನೋಡ್ತಿರ್ತದ, ಆಮೇಲೆ ಕೈ ಹಾಕ್ತದ. ಆನಿ ಗುಣನೇ ಬೇರೆ. ಅದು ಮಾವುತನ ಕೈಯೊಳಗೆ ತಿಂದಂತೆ ಉಂಡಂತೆ ಮಾಡಿದ್ರು ಕೂಡ ಆ ಆನಿ ಏನ ನೆನೀತದ, ಏನು ಸ್ಮರಣೆ ಮಾಡ್ತದ ಅಂತ ಕೇಳಿದರೆ ತನ್ನ ಸ್ವಚ್ಛಂದವಾದ ತಿರುಗಾಟ, ತನ್ನ ಸ್ವಾತಂತ್ರ್ಯವನ್ನ ನೆನೆಸ್ತಿರ್ತದಂಥದ್ದು ಒಳಗೆ. ಅದು ಸುಮ್ಮ ಮಾವುತ ಗಂಜಿ ಅವನು ಹೇಳಿದ ಕೆಲಸ ಕೇಳ್ತಿರ್ತದ. ಅದ್ರ ಒಳಗೆ ಏನಿರ್ತದ ಅಂತ ಕೇಳಿದ್ರೆ, ನಾನು ತಿರುಗಾಡುವ ಸ್ವಾತಂತ್ರ್ಯತೆ ಹೋಯ್ತಲ್ಲ, ಅವಿಂದ್ಯ ಪರ್ವತಗಳಲ್ಲಿ ತಿರುಗಾಡ್ತಿದ್ದೆ, ವನದಲ್ಲಿ ತಿರುಗಾಡ್ತಿದ್ದೆ, ಹೋಗಿ ಬಿಡ್ತಲ್ಲ, ಇದು ಏನ್ ಮಾಡ್ಲಿ ಅಂತ ಚಿಂತೆ ಮಾಡ್ತಿರ್ತದಂತ. ಹಾಗೆ ಎತ್ತುಗಳನ್ನೇ ನಿಮಗೆ ಪ್ರಪಂಚದಲ್ಲಿದ್ರೆ ಆ ಲೋಕನಾಥನ, ಲೋಕಕ್ಕೆ ಒಡೆಯನಾದಂತ, ಪಶುಗಳಿಗೆ ಒಡೆಯನಾದಂತ ಪಶುಪತಿ ಪರಮಾತ್ಮನ ನೆನಪು ಬರ್ತಿರ್ಬೇಕಂತ ನಿಮ್ಗೆ ಗೊತ್ತಾಗಲಾರ್ದಂಗ ಮಾಡಿ ನೋಡ್ರಿ ಒಂದ್ಸಲ, ಎಷ್ಟು ಆನಂದ ಇದೆ ಅದರಲ್ಲಿ. ಹಂಗ ನೆನೆಬೇಕು. ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುಗಳ ನೆನೆವಂತೆ ನೆನೆವೆನಯ್ಯ. ಗಿಳಿ ತಂದು ನೀನು ಬಂಗಾರದ ಪಂಜರದಲ್ಲಿಟ್ಟು ಬಂಗಾರದ ಲೋಟದಲ್ಲಿ ಹಾಲು ಹಣ್ಣ ಇಟ್ಟರು ಕೂಡ ಅದರ ಕಡೆ ಲಕ್ಷ್ಯ ಇಲ್ಲ. ಅದು ಹೆಂಗ ತನ್ನ ಬಂಧುಗಳನ್ನ ನೆನೀತದ, ತನ್ನ ಸ್ವಚ್ಛಂದ ಹಾರಾಟವನ್ನ, ನೀಲಾಕಾಶವನ್ನ ಹೇಗೆ ತನ್ನ ಬನದಲ್ಲಿ ತಿರುಗುವಂತ ಸ್ವಚ್ಛಂದತೆಯನ್ನ ಹೇಗೆ ನೆನೆಸ್ತದೋ ಹಾಗೆ ನಾನು ನಿನ್ನನ್ನು ನೆನೆಯುವೆನಯ್ಯ ಚನ್ನಮಲ್ಲಿಕಾರ್ಜುನ. ನಿನ್ನ ಅಂದವನ್ನು ನನಗೆ ತೋರು, ನಿನ್ನ ಸ್ವರೂಪ ನನ್ನನ್ನು ಕಾಪಾಡು ಅಂತ. ಇದು ನೆನೆಯುವುದಿದು. ನಿಮಗೆಲ್ಲ ಬಿಟ್ಟಂತ ಅಲ್ಲ, ನೀವು ಏನು ಮಾಡುತ್ತೀರೋ ಅದರೊಳಗೆ ಅದು ನೆನೆಸುದು. ಅದಕ್ಕೆ ನಾವೆಲ್ಲ ಹೇಳ್ತೀವಿ ಇದು. ಆದರೂ ಕೂಡ ಆ ಮನಸ್ಸಿಗೆ ಅಂತ ಒಂದು ಸಮಸ್ಯೆಗಳು ಬಂದಾಗ ಎಲ್ಲಿ ಶಾಸ್ತ್ರ ಉಳಿತದೋ ಯಪ್ಪ. ನೀವು ಸುಮ್ ಬಂದಿರಿ ಅಂತ ಕೇಳ್ತೀರಿ. ಈಗ ನೀವು ಹೋಗೋದ್ರಾಗ ಒಂದ್ ಏನಾರ ಅನಾಹುತ ಆಯ್ತಂದ್ರೆ ಯಾಪೋ ಸುಮ್ಮನೆ ಇದು ನೆನಪಿರೋದಿಲ್ಲ. ಯಾರು ಹೋಗತ್ತೀರಿ, ಸಮಸ್ಯೆ ಬರ್ತಾವಂತ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನ, ಹೇಳೋರ್ದೇನ್ ಗಂಟು ಹೋಗತಿ ಅಂತ. ಉಗ್ರಾಮ ವಾಸ ಕುಜನಸ್ಯ ಸೇವಾ ಕುಭೋಜನಂ ಕುಕಲತ್ರ ಭಾರ್ಯ ಕುಪುತ್ರಸ್ಯ ವಿಧವಾಚ ಕನ್ಯಾ ದಹಂತಿ ಚೈವ ಜನಂ ವಿನಾಗ್ನಿಂ ಅಂತ ಲಕ್ಷ್ಯದಲ್ಲಿಟ್ಕೊಳ್ಳಿ. ಈ ಚಿಂತಿ ಅಂತ ಬರೀರಿ, ಚಿಂತೆ ಅಂತ ಬರೀರಿ. ಸೆಂಟರ್ದಾಗಿಂದ ಪೂಜಿ ತೆಗೀರಿ, 0. ಏನಾಯ್ತು? ಚಿತೆ ಅಂದ್ರ ಬೆಣ್ಣೆ ಮುದ್ದೆ ಅಂದ್ರೇನು? ಸಂಸ್ಕೃತದೊಳಗೆ ಚಿತೆ ಅಂದ್ರೆ ಕನ್ನಡದೊಳಗೆ ಬೆಂಕಿ. ಚಿಂತೆ ಅಂತ ಬರೋದು ಸೆಂಟರ್ದೊಳಗಿಂದ ಪೂಜಿ ತೆಗೆದಿರೋದು ಚಿತೆ ಅಂತ ಬೆಂಕಿ ಆಗ್ತದಲ್ಲ, ಅಂತ ಬೆಂಕಿಯ ಸದೃಶ್ಯ ಒಂದದಾವಂತ. ಆ ಬೆಂಕಿಗಿಂತಲೂ ಭೀಕರವಾಗಿ ಸುಡ್ತಾವಂತವು. ಯಾವ ಅಂತ ಕೇಳಿದ್ರೆ ಕುಗ್ರಾಮ ವಾಸ. ನೋಡ್ರಿ,
ಈಗ ಒಬ್ಬ ಮನುಷ್ಯ ಬಂದ ಅಂದ್ರೆ ಕುಗ್ರಾಮ ಅನ್ನೋ ಪದಕ್ಕೆ ಎರಡು ಅರ್ಥ ಹೇಳ್ತೇನೆ ನಿಮಗೆ, ಲಕ್ಷ್ಯ ಕೊಟ್ಟು ಕೇಳ್ರಿ ಸ್ವಲ್ಪ. ಕುಗ್ರಾಮ ಅಂದ್ರೆ ಎರಡು ಅರ್ಥ ಅದಾವ ಅದಕ್ಕೆ. ಒಂದ್ ಅರ್ಥ ಏನು ಅಂದ್ರೆ ಯಾವುದೋ ಬೇರೆ ಊರಿಂದ ಇಲ್ಲಿ ಬದುಕಬೇಕು ಅಂತ ತನ್ನ ಪರಿವಾರವನ್ನು ಕಟ್ಟಿಕೊಂಡಂತ ಬಂದ ಮನುಷ್ಯ ಇಲ್ಲಿ ಜೀವನ ಸಾಗಿಸುವಾಗ ಏನೋ ಕಷ್ಟಪಟ್ಟು ದುಡುದು ಅನಾಯಾಸವಾಗಿ ಸುಖದಿಂದ ಜೀವನ ಸಾಗಿಸುವ ಸಂದರ್ಭದಲ್ಲಿ ಅಲ್ಲಿ ಇರತಕ್ಕಂಥವ್ರು ಇವ ಹ್ಯಾಂಗ ಇಷ್ಟು ಮ್ಯಾಲ ಬಂದ, ಹ್ಯಾಂಗ ಇವನಿಗೆ ಇದು ಲಭ್ಯ ಆಯ್ತು, ಇವ ಶ್ರೀಮಂತ ಹೆಂಗದ, ಸಾಹುಕಾರ ಹೆಂಗದ ಅಂತ ಹೇಳಿ ಅವನಿಗೆ ಜೀವಿಸಲಿಕ್ಕೆ ಬಿಡದೆ ಹಿಂದಿನಿಂದ ಅವನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಅವ್ರಿಗೆ ಕೇಳಿದ್ದಕ್ಕೆ ಅದನ್ನೆಲ್ಲ ಕೊಟ್ಟು ಅವನನ್ನ ಸಾಯಿಸುದ್ರ ಬದಲಿ ಊರು ಬಿಟ್ಟು ಕಳಿಸಿದ್ರಂದ್ರೆ ಅವ ಅಂತಾನ, ಯಪ್ಪ ಇನ್ನೊಮ್ಮೆ ಆ ಊರಿಗೆ ಕಾಲಿಡಬಾರದು ಕುಗ್ರಾಮ ಅಂತ. ಮತ್ ಹೇಳ್ತಾರೆ ಇವ್ರು, ಅವ ಏನಾರ ಅವನಿಗೆ ಚಿತ್ರ ಹಿಂಸೆ ಕೊಡೋದು, ಅವನಲ್ಲಿ ಬದುಕಲಾರ್ದಂಗ ಮಾಡೋದು, ಕಾಲು ಊರ್ಲಾರ್ದಂಗ ಮಾಡೋದು, ಅವ ಇದ್ದ ತನ್ನ ಆಸ್ತಿಯನ್ನು ಮಾರಿ ಹೋಗೋ ಸಂದರ್ಭದಲ್ಲಿ ಅದನ್ನ ಯಾರು ಬೇಡಬೇಡ್ರಿ, ಹಂಗೂ ಹೊಂಟಾನ, ಯಾರು ಏರಿಸಿ ತಗೋಬೇಡ್ರಿ, ಇಂಥ ಕಂಪ್ನಿ ಇರ್ತದ ಊರಾಗ, ಅವ ಹೆಂಗೂ ಹೊಂಟಾನ, ಆಚದ ಕೊಡ್ತಾನ, ಕೇಳಬೇಡ್ರಿ, ಯಾವ 10 ಪೈಸೆ ಏರಿಸಿದ್ರಿ ಅಂತ ನೋಡ್ರಿ. ಅದು ಲಕ್ಷಕ್ಕೆ ಹೋಗೋದು 10,000 ತಗೊಳಂಗ ಮಾಡಿದ್ರ ಅವ ಹೊರಗೆ ಹೋಗಿ ಅಂತಾನ, ಯಪ್ಪ ನಾ ಬದುಕಿ ಬಂದದ್ದೇ ಚಲೋ. ಎಂತ ಕುಗ್ರಾಮ ರೀ ಇದು, ಒಂದು ಕುಗ್ರಾಮ. ಅವ ಅನ್ಬೇಕು, ಅವ ಒಬ್ಬೊಬ್ಬರ ಅನ್ನಂಗಿಲ್ಲ, ನಾ ಈ ಊರಿಗೆ ಬಂದು ಧನ್ಯ ಅದೇನ್ರಿ, ಈ ಊರೊಳಗಿನ ಉಪ್ಪು ತಿಂದು ನಾನು ಧನ್ಯ ಅದೇ, ಬಹಳ ಚಲೋ ರೀ, ಇದು ಪುಣ್ಯ ಕ್ಷೇತ್ರ ಇದ್ದಂಗ ಅಂತ ಅನ್ಬೇಕು. ಕುಗ್ರಾಮ ಆಗಬಾರದು. ಇಂಡೈರೆಕ್ಟ್ ಆಗಿ ಅವನಿಗೆ ದುಃಖ ಕೊಟ್ಟು ಎಬ್ಬಿಸಿ ಕಳಿಸಿದ್ರೆ ಅದು ಕುಗ್ರಾಮ. ಇನ್ನೊಂದು ಕುಗ್ರಾಮ ಅಂದ್ರೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಅಲ್ಲಮರು ಹೇಳ್ತಾ ಇದ್ದಾರೆ, ಲಕ್ಷ್ಯ ಕೊಡ್ರಿ, ಇದು ಸುಡುದಿದು. ಮತ್ತೆ ಎಲ್ಲರೂ ಅವನಿಗೆ ಬದುಕಲಕ್ ಮಾಡ್ಲಿಲ್ಲ ಅಂದ್ರೆ ಈ ಬ್ಯಾರೆದೇವ ಬಂದವಲ್ರಿ, ಎಷ್ಟೋ ಜನ ಅಲ್ಲೇ ತಮ್ಮ ಊರನವ್ರಿಗೇನೆ ಬದುಕುಗೊಳ್ಳಾರ್ದಂಗ ಹಿಂದೆ ಏನೇನೋ ಕಡ್ಡಿ ಆಡಿಸ್ತಿರ್ತದೆ ಜನ, ಗೊತ್ತದ, ನೀವು ಅನುಭವಿಸ್ತೀರಿ ನಿಮ್ ಸಂಸಾರದಾಗ. ನಾವೇನ್ ಹೇಳೋಣ ಅದನ್ನ, ದಿನ ನಡೀತಾ ನಿಮಗ ಹ್ಯಾಂಗ ಮಾಡಿ ಅವನ್ನ ಇರಂಗಿಲ್ಲ. ಅವ ಅಂತಾನ, ಏನ್ ಮಾಡ್ಲಿಪ್ಪ, ನಾನು ಇಲ್ಲಿ ಇರಾಕ್ ನನ್ ಮನಸ್ಸೇ ಇಲ್ಲ, ಕುಗ್ರಾಮ ಆಗಿಬಿಡ್ತದ ಅವನಿಗೆ. ಬ್ಯಾರೆದವ ಬಂದವಾಗಲ್ಲ, ಇಲ್ಲಿದ್ದವಗೇನೆ ಬದುಕೊಳ್ಳಾರ್ದಂಗ ಮಾಡುವಂತ ಜನ ಇದೆ ಇವತ್ತಿನ ದಿವಸ. ಅವನ್ ದುಃಖ ಕೊಡೋದು, ಕಷ್ಟ ಕೊಡೋದು, ತಾನೇ ಬಿಟ್ಟು ಹೋಗ್ಬಿಡ್ಬೇಕು ಅಂತ. ಇದು ಒಂದು ರೀತಿ ಕುಗ್ರಾಮ. ಅಲ್ಲಮ್ರು ಹೇಳ್ತಾ ಇದ್ದಾರೆ, ಜಲವಿಲ್ಲದ ಕೆರೆ, ಫಲವಿಲ್ಲದ ಬನ, ಶಿವಭಕ್ತನಿಲ್ಲದ ಊರು ಸುಡುಗಾಡವಯ್ಯ, ಜನಾರಣ್ಯದಲ್ಲಿ ಹೋಗಬಹುದೇ ಗುಹೇಶ್ವರ ಅಂತ. ನೋಡ್ರಿ, ಕುಗ್ರಾಮ ಎದಕ್ಕಂತಾರ ಅಂತಂದ್ರೆ ಆ ಊರಿಗೊಂದು ಲಕ್ಷಣ ಬರೆದಿರ್ತಾರ ಅವರು. ನೀರಿಂಗೆ ನೈದಿಲಿಯ ಅಂದ ಚಂದ, ನೀರಿತ್ತು ಅಂದ್ರೆ ಅಲ್ಲಿ ಕಮಲ್ ಇರ್ಬೇಕು, ಊರಿತ್ತು ಅಂತಂದ್ರೆ ಅಲ್ಲಿ ಗುಂಪವಾದಂತ ಮರಗಳಿರ್ಬೇಕು, ಕೆರೆ ಇರಬೇಕು, ನೀರಿರ್ಬೇಕು. ಕೆರೆ ಇದ್ದು ನೀರಿರ್ಲಿಲ್ಲ ಅಂದ್ರೆ ಅದು ಬಹಳ ಅಸಹ್ಯ. ನಿಮಗೆ ಹೇಳ್ತೀನಿ, ಕೆರೆನೇ ಇಲ್ಲ ಅಂದ್ರೆ ನೀರಿಲ್ಲ ಹೋಗ್ಲಿ. ಕೆರೆ ಇತ್ತು ನೀರಿಲ್ಲ ಅಂತಂದ್ರೆ ಅದು ಯಾಕೆ ಕೆರೆ ರೀ? ನೀವೇನಂತೀರ ಅದಕ್ಕೆ? ನೀರಿರ್ಲಿಲ್ಲ ಅಂತ ಅನ್ನಂಗಿಲ್ಲ ನಿಮ್ ಕಡೆ. ನೀರಿದ್ರ ನೀರಿನ ಕೆರೆ, ನೀರು ಹಾದಗಳನ್ನೇ ಟಿಮ್ ಕೆರೆ, ಹೌದಾ? ಆ ಕೆರೆ ಶೋಭೆನಾ? ಟಿಮ್ ಕೆರೆ. ನೀರಿತ್ತು ಅಂದ್ರೆ ಪ್ರಾಣಿಗಳು ಕುಡಿತಾವ, ಅಲ್ಲಿ ಹಂಸಗಳಿರ್ತಾವ, ಬಾತುಕೋಳಿಗಳು ಇರ್ತಾವ, ಬಕಗಳು ಇರ್ತಾವ, ಗಿಳಿಗಳು ಬರ್ತಾವ. ಕೆರೆ ಇರ್ಬೇಕು, ನೀರಿರ್ಬೇಕು. ನೀರಿಲ್ಲದ ಕೆರೆ ಇದ್ರೆ ಏನ್ ಮಾಡೋದು? ಫಲವಿಲ್ಲದ ಬನ ಇರ್ಬೇಕು, ಅಲ್ಲಿ ಏನಾದ್ರೂ ಹಣ್ಣುಗಳಿರ್ಬೇಕು, ಅದಕ್ಕೆ ಬನ ಅಂತಾರ. ಸುಮ್ಮನೆ ದಟ್ಟವಾದ ಬನ ಇದ್ದು ಅಲ್ಲಿ ಪಕ್ಷಿಗಳಿಗೂ ಹಣ್ಣಿಲ್ಲ, ಯಾವಾದ್ರೂ ದಾರಿ ತಪ್ಪಿ ಹೋದ್ರೆ ತಿನ್ಲಿಕ್ಕೆ ಅವನಿಗೂ ಹಣ್ಣಿಲ್ಲ ಅಂದ್ರ ಅದು ಬನ ಅನ್ನಬಾರದು. ಫಲ ಇದ್ರೆ ಬನ ಅನ್ನಬೇಕು, ನೀರಿದ್ರೆ ಕೆರೆ ಅನ್ನಬೇಕು, ಊರಂತ ಎದಕ್ಕೆ ಅನ್ಬೇಕು? ಶಿವಭಕ್ತರಿದ್ರು ಊರು ಅನ್ನಬೇಕು. ಅಲ್ಲಿ ಶಿವನ ಗೋಷ್ಠಿ ನಡೀತಿತ್ತಂದ್ರೆ ಊರಿರ್ಬೇಕು, ಅದಕ್ಕೆ ಊರಂತ ಯಾಕೆ ಅನ್ಬೇಕು? ಶಿವಭಕ್ತರು ಇರಬೇಕು, ಅಲ್ಲಿ ಶಿವನ ಚಿಂತನೆ ನಡೀತಿರ್ಬೇಕು, ಶಿವನ ಕಥಾ ಗೋಷ್ಠಿ ನಡೀತಿರ್ಬೇಕು, ಸದಾವ ಕಾಲ ಪುಣ್ಯ ಕಾರ್ಯಕ್ರಮಗಳು ಸತ್ಕರ್ಮಗಳು ನಡೀತಿರ್ಬೇಕು. ಅಂಥದಕ್ಕೆ ಊರನ್ನಬೇಕು. ಅದು ಇಲ್ಲದಿದ್ದರೆ ಸುಡುಗಾಡವಯ್ಯ. ಹಾಗೆ ಕಲ್ಲು ಮಣ್ಣು ಮತ್ತು ಮರಗಳಿಂದ ಕೂಡಿಕೊಂಡದ್ದಕ್ಕೆ ಅರಣ್ಯ ಅಂತಾರ, ಜಡಾರಣ್ಯ. ಹಾಗೆ ಇದಕ್ಕೆ ಜನರು ತುಂಬಿಕೊಂಡ ಜನಾರಣ್ಯ ಅನ್ನಬೇಕಂತ.
ಅದಕ್ಕೆ ಕುಗ್ರಾಮದಲ್ಲಿ ವಾಸ, ಸೂಜಿ ಚುಚ್ಚದಂಗ ನೆಮ್ಮದಿ ಇರಂಗಿಲ್ಲ. ಕುಜನಸ್ಯ ಸೇವಾ, ಒಬ್ಬೊಬ್ರು ಇರ್ತಾರ ಸೇವಾ ಮಾಡಿಸ್ಕೊಳ್ಳೋರು ಒಂದಿಷ್ಟೇ ಮಂದಿ. ಯಾರು? ಅಧಿಕಾರಿ, ಶ್ರೀಮಂತ, ಒಬ್ಬ ಸ್ವಾಮಿ, ಮತ್ತೇನು ಇವರೆಲ್ಲ ಸೇವಾ ಮಾಡಿಸ್ಕೊಳ್ಳೋರು. ಅಧಿಕಾರಿ ಇರ್ತಾರ, ದೊಡ್ಡ ಶ್ರೀಮಂತ ಇರ್ತಾರ, ಸೇವಾ ಮಾಡಿಸ್ಕೋತಾರ. ಸೇವಾ ಮಾಡಿಸ್ಕೊಳ್ಳೋದು ಹೆಂಗ? ಅವಕ್ ಊಟ ಅನ್ನಂಗಿಲ್ಲ, ಅವಕ್ಕ ಕರಿಯಂಗಿಲ್ಲ, ತಾನು ತಟ್ಟಿ ಅವ ತಟ್ಟಿ, ಅದು ಉಪವಾಸ ಇರ್ತದ. ಸೇವಾ ಮಾಡಿಸ್ಕೊಳ್ಳೋದು, ಹೊಟ್ಟಿ ಕೊಡಂಗಿಲ್ಲ, ಅವನ ಖರ್ಚಿಗೆ ಕೊಡಂಗಿಲ್ಲ. ಅಂತ ಕುಜನನ ಸೇವಾ ಮಾಡೋದೇನು ನರಕದೊಳಗಿರೋದೇನು ಅಂತ ಒಂದಿಷ್ಟು ಜನ ಸ್ವಾಮಿಗಳು ಇರ್ತಾವ. ಬೆಳಗನ ತಿರುಗಾಡಿ. ಅದಕ್ಕೆ ಅಲ್ಲಮರು ಬೆಳೆದ್ರು, ಒಡೆಯನ ಓಲೈಸಿದರೆ ತನುವಿಂಗೆ ಅಷ್ಟ ಭೋಗಗಳನ್ನು ಪಡೆಯಬೇಕು, ಇಲ್ಲದಿದ್ದರೆ ಓಲಗದ ಘೋರವೇತಕ್ಕಯ್ಯ. ಯಾವನರೊಬ್ಬ ಶ್ರೀಮಂತ ಅಧಿಕಾರಿ ಒಬ್ಬ ಸ್ವಾಮಿ ಸೇವಾ ಮಾಡಕ್ ಹಿಂದ್ ಹಾದಿ ಅಂದ್ರ ಅಷ್ಟ ತನುವಿನ ಭೋಗವನ್ನು ಪಡಿಬೇಕಂತ ಅಲ್ಲಮರು ಹೇಳ್ತಾರ. ಆ ಭೋಗ ಇಲ್ಲ, ನೀನು ಹೊಟ್ಟಿಗೂ ಇಲ್ಲ, ಬಟ್ಟಿಗೂ ಇಲ್ಲ, ದುಡಿಸ್ಕೊಂಡ ನಿಂದೆ ಎಷ್ಟು ಪಗಾರ 8 ತಿಂಗಳು ಹಿಡ್ಕೊಂಡ ಏನ್ ಮಾಡಿದ್ವಿ ನಾವು ತಗೊಂಡು. ಕುಜನರು ಅಂತ ಅಂತವ್ರು ಸೇವಾ ಮಾಡಬಾರ್ದಂತ. ಕುಜನಸ್ಯ ಸೇವಾ. ಇಂತ ಬಹಳ ಜನ ಇರ್ತಾರ, ಹೋಗಿ ಉಂಟು ಊಟ ಮಾಡಿ ಬಂದ್ಬಿಡುತ್ತಾವ, ಅವಕ್ಕೇನು ಕೊಡಂಗಿಲ್ಲ ಇಂಥವು. ಇನ್ನೊಂದು ಕುಭೋಜನ ನೋಡ್ರಿ, ಅದು ಕೂಡ ನಿನಗೆ ಚಿಂತಿಸಿ ಸಾಯಿಸುವಂತದ್ದೇ. ಯದನ್ನಂ ಭಕ್ಷ್ಯತೆ ತಾದೃಶಿ ಜಾಯತೆ ಜನಃ. ಅನ್ನ ಅಂದ್ರೆ ಸುಮ್ಮನೆ ತಿಳ್ಕೊಬೇಡ್ರಿ, ಹೊಟ್ಟೆ ಎಸ್ತದಂತ ಹೇಳಿಕೆ ಅದಕ್ಕೆ ಹಗೆಗೆ ಜೋಳ ಹಾಕದಂಗ, ಬುಟ್ಟೆಗೆ ರೊಟ್ಟಿ ಹಾಕದಂಗ, ಗಡಿಗ್ಯಾಗ ಅನ್ನ ಮಾಡ್ದಂಗ ಇದಕ್ಕೆ ಹಾಕುವುದಲ್ಲ. ಅದಕ್ಕೆ ನೇಮದ. ಭಗವದ್ಗೀತೆ ಓದ್ರಿ ನೀವು. ಏನ್ ತಿನ್ಬೇಕು, ಯಾವಾಗ ತಿನ್ಬೇಕು, ಹೆಂಗ್ ತಿನ್ಬೇಕಂತ. ಯಾ ಅನ್ನ ತಿಂತೀರಿ ಆ ಪ್ರಜೆಗಳು ಉತ್ಪತ್ತಿ ಆಗ್ತಾರಂತ. ಜೈಸಾ ಕಾಯಗ ಅನ್ನ ವೈಸಾ ಬನೆಗ ಮನ್ನ. ಯಾವ ಅನ್ನ ತಿಂತೀರಿ ಅಂತ ಮನಸ್ಸು ಬೆಳೀತದಂತ. ಅದು ಎಂತ ತಿಂತೀರಿ ನೀವೀಗ ಗೊತ್ತೈತೆ? ಯಾರ ಮನೆ ಗುಣವ್ರು ಅದಾರ ಜಾಸ್ತಿ ಮಂದಿ? ಎಲ್ಲರೂ ದಾಬಾ, ಎಲ್ಲರೂ ದಾಬಾ. ಅದು ದಾಬಾ ಉಲ್ಟಾ ಹೋದ್ರಿ, ಯಾರು ಹೇಳೋನೆ ಬಾಬಾ ಅಂದ್ರೆ ದಾಬಾ ಉಲ್ಟಾ ಹೋದ್ರೆ ಬಾದ ನಿಮ್ ಜನ್ಮ ಬಾದ ಸತ್ಯನಾಶ ಅಂತ. ಸಾತ್ವಿಕ ಆಹಾರವನ್ನು ಉಣಬೇಕು ಅಂತ ಶಾಸ್ತ್ರ ಹೇಳಿದ್ರ ಅಂತಿಂತಲ್ಲಿ ಹೋದ್ರೆ ಕುಭೋಜನ. ಅದು ನಿಮಗೆ ಏನೇನು ರೋಗ ತಂದು ಕೊಡ್ತದ, ರೋಗದಿಂದ ಚಿಂತೆ ಆಗ್ತದ ಕುಭೋಜನ. ಕ್ರೋಧ ಮುಖೀಚ ಭಾರ್ಯ, ಇದು ಒಂದು ದೊಡ್ಡ ಕಿರಿ. ಮಾತಿ ಇದ್ರ ಮಾತಾಡ್ತಕ್ಕಂತ ಹೆಣ್ಣ. ಮನ್ಯಾಗ ಹೆಂಡತಿ ಇತ್ತು ಅಂತಂದ್ರ ನಮ್ಮ ಸೀದಾ ಹಗ್ಗ ತಗೊಂಡು ಅಡವಿಗೆ ಹೋಗ್ಬೇಕು. ಎದಕ್ಕ? ಕಟ್ಗಿ ತರಕಲ್ಲ, ಬಾಳಿಗೆ ಹಾಕೊಂಡು ಜೊತೆಡಕ. ಮನಿಯ ಮಹಾಲಕ್ಷ್ಮಿ, ಆದರ್ಶ ಗೃಹಿಣಿ ಆಕಿ. ನೋಡ್ರಿ ನೀವು ಮನ್ಯಾಗ ಯಾರು ಏನ್ ನೀವು ಮಾತಾಡ್ಸಲಿಲ್ಲ ಅಂದ್ರೂ ನಡೀತದ. ಆಕೆ ತಲೆ ಕಟ್ಕೊಂಡ್ ಬಿಟ್ಟಂದ್ರಿ ಇದಕ್ಕೆ ಎದಿನೇ ಡಬ್ ಅಂತ ಅರ್ಧ ಬ್ಯಾಟ್ರಿ ಡೌನ್. ಅವ್ರು ಮಾತಾಡ್ಸ್ಲಿ ಅಂದ. ನೀವು ಹೊರಗಲಿಂದ ಬರೋದ್ರಿಗೆ ಮಾತಾಡ್ಸಲಿಲ್ಲ, ಆ ಕಡೆ ಮಾರಿ ಮಾಡಿ ಕೂತ್ಲ ನನಗೆ ಕೇಳ್ತಿ ಅಂದ್ರಂದ್ರು. ಇಂಥ ಸಿಟ್ಟಿನ ಹೆಂಡತಿ ಇರ್ತಾವ ಒಂದೊಂದು. ಯಾವನೊಬ್ಬ ದೋಸ್ತನ ಮನಿ ಕರ್ಕೊಂಡು ಹೋಗಿದ್ನಂತ, 10 ವರ್ಷಕ್ಕೆ ಭೇಟಿಯಾಗಿದ್ದ. ಅಣ್ಣ ಬಂದಾನ, ಚಾ ಮಾಡು. ಇಟ್ಟೆ ಅಣ್ಣ ಸಕ್ಕರೆ ಪುಡಿ, ಚಾ ಮಾಡ. ಅವ ಹೊರಗ್ ಕುಂತ, ಇರ್ಲಿ ಬಿಡು. ಎಲ್ಲರ ಕತ್ಲ, ಎಲ್ಲರ ಮನ್ಯಾಗ ದಾಸೆ. ಅವೇನ್ ಜಗಳಾಡೋದಿಲ್ಲ. ಕ್ರೋಧ ಮುಖೀಚೆ ಭಾರ್ಯ ಎಂತ ಹೆಂಡತಿ ನೋಡಿ ಏನ್ ಮಾಡುದು? ಯಪ್ಪ ಅವ ಅಲ್ಲ, ನಾ ದೋಸ್ತ 10 ವರ್ಷಕ್ಕೆ ಭೇಟಿಯಾಗಿ ಕರ್ಕೊಂಡ್ ಬಂದಿನಿ, ಹಿಂಗ್ ಹುಚ್ಚುಚ್ಚು ಮಾತಾಡ್ತೀಯ, ನಿನ್ ಬುದ್ಧಿ ಇದೆಲ್ಲ ಚಾ ಮಾಡೋಣ. ಅದು ಬಾಯಿಗೆ ಹೋಗಿ ಕೈ ಹೊತ್ರಿ. ಅದು ಮೊದಲೇ ನರಪೇತಲ್ಲ, ನಾರಾಯಣನ ಗತಿ ಇತ್ತು. ಹಿಂಗ್ ಬಿಡುದ್ ಜಟ್ಟಿದ್ದು ತೆಳಗ್ ಬಿತ್ತದು. ತೆಳಗ್ ಕೂತ್ ಹಾಕಕತ್ತಿಲ್ಲ, ಹಾಕತ್ತ. ಅವ ತೆಳಗ್ ಬಿದ್ದು ಮರ್ಯಾದೆ ಹೋಗದತ್ತಿ. ಇವತ್ತು ಜೀವ ಹೋದ್ರು ಬಿಡುದಿಲ್ಲ ನಿನ್ನ ಅಂತ ಅವ ಅಂತಿದ್ದ. ಮ್ಯಾಕ್ ಅವ ಹೊರಗಿದ್ದ. ಅವ ಅಂದ, ನಾ ಕೆಲ್ಸಿನೇ ಕೆಲಸ, ನಿನ್ ಸಾಯ್ ಹೊಡಿತಾನೆ ಸಿಟ್ಟಿಗೆ ಒಳಗ್ ಹೋಗ್ಕಾನ. ಉಲ್ಟಾ ಆಗೈತೆ ಕೆಲಸ. ಇರ್ಲಿ ಬಿಡಪ್ಪ, ನಾ ಬಂದ ತಪ್ಪಾಯ್ತಂತ ಎಬ್ಬಿಸ್ಕೊಂಡ್ ಬಂದಂತಂದ್ರೆ ಎಲ್ಲಿ ನಾನು ಕೂತಾಳಂತ ಮಾಡಿ. ಮತ್ತೆ ಹಿಂದೆ ಹಾಕಿದ್ರಿ ಏನ್ ಮಾಡೋದ್ರಿ? ಹಗ್ಗ ತಗೊಂಡು ಅಡವಿಗೆ ಹೋಗ್ಕಂತ. ಅದಕ್ಕೆ ಬರ್ದಾರ, ಯಸ್ಯ ಕ್ಷೇತ್ರಂ ನದಿ ತೀರೆ ಯಸ್ಯ ಭಾರ್ಯ ಕ್ರೋಧ ಮುಖಿ. ಯಾರ ಹೊಲ ಹೊಳೆ ದಂಡಿಗೆ ನದಿ ದಂಡಿಗೆ ಇರ್ತದ ಅವ್ರಿಗೆ, ಯಾರ ಮನ್ಯಾಗ ಹೋಗಿ ಗಪ್ಪಾಗಿರ್ತದ ಅವ್ರಿಗೆ,
ಯಾರ ಮನ್ಯಾಗ ಜಗಳ ಗಂಟೆ ಹೆಣ್ತಿರ್ತಾಳ ಅವ್ರಿಗೆ ಬೆಳಗಾನ ನಿಂತಿರೋದು ಹಿಂಗೆ ಕುಂದ್ರು ಅಂತ ಹೌದಲ್ರಿ? ಮಳಿ ಹೊಡಿತಿರ್ತದ, ಇದು ಇಲ್ಲಿ ಏನ್ ಹರ್ಕೊಂಡು ಹಾಳ ಬರ್ತದ, ಹೊಳಿ ಬರ್ತದ. ಅದಕ್ಕ ನದಿ ದಂಡಿಗೆ ಹೊಲ ಎದುರು ನೀತಿ ಬರುದಿಲ್ಲ. ಮನ್ಯಾಗ ಹಾವು ಹೋಯ್ತಂದ್ರೆ ಸುಮ್ ಕುಂದ್ರುದು. ಅಲ್ಲಿ ನಮ್ಮ ಭಕ್ತರು ಒಂದ್ 20 ದಿವಸ ಹೊರಗಿದ್ರು. ಇಲ್ಲಿ ಬಂದಲ್ಲ ನಮ್ಮ ಪಾಟೀಲ್ ಅಶೋಕ್ ಪಾಟೀಲ್ನ ಹೆಂಡತಿತ್ತು ಅವ್ರ ಮನ್ಯಾಗ. ಹಾವು ಹೋಗ್ಬಿಟ್ಟದು, ಹಣಿಕ್ ಹಾಕೋದು ಸುಮ್ ಕುಂದ್ರದತ್ತು. ಮೊನ್ನೆ ಮಳಿ ಹೊಡಿತಿತ್ತು, 15 ದಿವಸ ಕಟ್ಟಿ ಮೇಲೆ ಅದ. ಹಿಂಗ್ ಹಣಿಕ್ ಹಾಕಿ ನೋಡೋರು ಅದಲ್ಲೇ ಹಿಂಗ್ ಕಾಣ್ತಿತ್ತು. ಹ್ಯಾಂಗ ಹೋಗುದ್ರಿ? ಒಮ್ಮೆ ಕಾಣೋದು ಒಮ್ಮೆ ಕಾಣಂಗಿಲ್ಲ. ಹೋಗ್ಯದ ಅನ್ನೋದು ಹೆಂಗ, ಅದ್ ಅನ್ನೋದು ಹೆಂಗ, ಅಲ್ಲಿ ಹೆಂಗ್ ಮುಕ್ಕೋತೀರಿ? ಅದು ಹೋಗಿದ್ ನೋಡಿದ್ರೆ ನಿಂತು ಬರ್ತದ, ಇಲ್ಲ ಹೊಡೆದ್ರೆ ನಿಂತು ಬರ್ತದ. ಒಳಗೆ ಹೋಗಿ ಗಪ್ಪ ಆಯ್ತಂದ್ರೆ ಹೆಂಗ್ ನಿಂತು ಬರ್ತದ? ಅದು ಏನಾರ ಅಳಗಾಡಿದ್ರು ಹಾವು ಬಂದಂಗೆ ಆಗ್ತೈತೆ. ಅವಾಗ ಬಂದ ನಮ್ಮ ಹತ್ರ ನಾವು ಅಕ್ಕಿ ಕಾಳು ಮಂತ್ರಿಸ್ಕೊಟ್ಟಿವಿ. ಒಂದ್ ಕಡೆ ಜಾಗ ಬಿಟ್ಟು ಹಾಕು ಹೋಗ್ತದ ಅಂತ ಹೇಳಿ 2ನೇ ದಿವಸಕ್ಕೆ ಇಳಿದು ಬಂದು ಪಡಸಾಲೆಗೆ ಕುಂತ್ ಬಿಟ್ಟಿತ್ತಂತ. ಅವ್ರು ಬರ್ತಾನ ಹೊಡದಕ್ಕೆ ಹೋಗಿದ್ರು ಅದನ್ನ. ಅವಾಗ ಈಗ ಹೋಗಿ ಮಕ್ಕೊಂಡ್ರಪ್ಪ ಏನೋ ಹೊರಗೆ. ಈಗ ಹೋಗಿ ಹೆಂಗ್ ನೀತಿ ಮಾಡ್ತಾರ ನೋಡಿ, ಈಗ ಆರಾಮ್. ಅದೇನ ಹೇಳಿದ್ದೆ, ಒಂದ್ ಕಡೆ ಜಾಗ ಬಿಟ್ಟು ಹಾಕ್ರಿ ಅದು ಹೋಗ್ತದ ಗ್ಯಾರಂಟಿ, ಮತ್ತೆ ಸುತ್ತ ಹಾಕಿದ್ರೆ ಅಂದ್ರೆ ಒಳಗಿರ್ತದ ಅಂತ ಹೇಳಿದ್ದೆ ನಾನು. ಅವ್ರು ಹಾಕಿದ ತಕ್ಷಣ ಇಳಿದು ಬಂದು ಮರುದಿವ್ಸನೇ ಕುಂತಿದ್ದ. ಅವ್ರು ಬಂದು ಇದು ಮಾಡ್ತಾನ ಅಲ್ಲೇ ಕುಂತಿದ್ದಂತ. ಅದಕ್ಕೆ ಹಾವು ಹೊಕ್ಕ ಗಪ್ಪ ಆಗಬಾರ್ದ್ರಿ, ಹೊರಗೆ ಹೋಗ್ಬೇಕು, ಅಲ್ಲಿ ನಿದ್ರೆ ಬರುದಿಲ್ಲ ಅಂತ. ಜಗಳ ಗಂಟೆ ಹೆಂಡತಿದ್ರೆ ನಿದ್ದೆ ಬರುದಿಲ್ಲ ಅಂತ. ಅವಾಗ ಸುಖ ಸಂಸಾರ ನಡೆಯುವುದಿಲ್ಲ. ಅದಕ್ಕೆ ಇದು ಚಿಂತಿ. ಅದು ನೋಡೋದು ಮನ್ಯಾಗ ಹೆಂಡತಿ ಕೂಡ ಜಗಳ ಬರ್ತಂದ ಯಾಕೋ ಅಣ್ಣ ಸುಮ್ಮ ಹೋಗೋ ಮರ ನಮ್ದು ಆಕಿ ಚಂದಾಗ ಮಾತಾಡ್ಸಿ ಬನ್ರಿ ಊಟ ಮಾಡ್ಕೊಂಡೆ ಹೋಗ್ರಿ, ಲೇಟ್ ಆಗ್ತದ ಅಂತ ನೋಡಕ್ಕೆ. ಎಷ್ಟು ಆರಾಮ ಇರ್ತಾನ, ಎಲ್ಲರಿಗೂ ಚಂದಾಗಿ ಮಾತಾಡ್ಸ್ತಾನ ಹೊರಗೆ. ಅಲ್ಲಿ ಏನಾರ ಬಟನ್ ಸ್ವಿಚ್ ಆಫ್ ಆಯ್ತು, ಚಿಂತೆ ಆಕತಿಲ್ರಿಪ್ಪ. ಮತ್ ಇವ ಕಡ್ಕೊಂಡ್ ಮಾಡ್ಯಾಳಪ್ಪ, ಇವ್ರು ನಿಂತ್ಕೊಂಡ್ರು ಚಿಂತೆ ಸಜರು ಸುಖ ದುಃಖ ದಡಿಯೋಳು. ಅವ್ರಿಗಿಂತ ಗಂಟು ಬಿದ್ದಿಲ್ಲ, ಹೇಳೋರ್ಗೆ ಏನ್ ಗಂಟು ಹೋಗತ್ರಿ? ಕ್ರೋಧ ಮುಖಿಚೆ ಭಾರ್ಯ, ಇನ್ನೊಂದು ಕುಪುತ್ರ. ಹೇಳಿದ್ದಲ್ಲಿ ನಿಮಗೆ ನಿನ್ನೆ ಮನೆಯನ್ನು ಎಲ್ಲಾ ಸಾಮಾನು ಮಾರಿಬಿಟ್ಟಾನ. ಎದಕ್ಕೂ ಏನು ತಂದೆ ತಾಯಿ ಮಾತು ಕೇಳುವುದಿಲ್ಲ. ಅಂತ ಕುಪುತ್ರರು ಹುಟ್ಟಿದ್ರಂದ್ರ ತಂದೆ ತಾಯಿಗೆ ಸಮಾಧಾನ ನೆಮ್ಮದಿ ಇರುವುದಿಲ್ಲ, ಬರೀ ಚಿಂತೆಗೆ ಸಾಯೋದಾಕತಿ. ಬಂದ್ ಅಳ್ತಾವ, ಯಾವಾಗ ಏನ್ ಮಾಡ್ತಾನೆ ಹೇಳಕ್ ಬರುದಿಲ್ರಿ ಅಪ್ಪರ. ಮನುಷ್ಯ ಅನ್ನಂಗೆ ಇರುದಿಲ್ರಿ ಒಳಗ್ ಬಂದ್ರ. ಏನ್ ನಮಗ್ ಹೊಡಿತಾನೋ, ಯಾರಿಗಾರ ಹೊಡೆದು ಬರ್ತಾನೋ. ನಿಮ್ಗೊಂದು ಹೇಳ್ತೀನಿ, ಅಲ್ಲೇ ಊರ ಹೆಸರು ಹೇಳುದಿಲ್ಲ ನಾ, ಯಾಕಂದ್ರೆ ನೀವು ಹೋಗಿ ಕೇಳೋ ಪೈಕಿ. ಕೇಳ್ತಿದ್ರೆ ಕೇಳ್ರಿ, ಹೆಸರು ಹೇಳ್ತೀನಿ. ಬಸ್ ಚಾರ್ಜ್ ನಿಮ್ಮದು. ಅದು ಒಂದೇ ಗಾಡಿ, ಮನೆಯೊಳಗೆ ಬೈಕ. ಅದೊಂದು ಸುದ್ದಿ ಬಂದದ್ದಿ. ಅವಾಗ ಹೆಣ್ಮಗಳು ಅಂದ್ಲಂತ, ನೋಡು ಈಗ ಸುದ್ದಿ ಬಂತು, ನಾವಿಬ್ರು ಕೂಡ ಹೋಗ್ತಿದ್ದೇವೆ ಗಾಡಿ ತಗೊಂಡು. ಅವ್ ಒಯ್ದು ಬಿಟ್ಟ. ಮತ್ತೆ 10-15 ಲಕ್ಷ ರೂಪಾಯಿ ಕಬ್ಬು ಬೆಳಿತೀರಿ, ಒಂದು ಎಕ್ಸ್ಟ್ರಾ ಗಾಡಿ ತಗೊಳೋದಾಗೋದು ನಿನ್ನ ಹಣೆ ಬರತ್ತ. ಗಂಡಗೆ ಬೇದಾಳಾಕಿ. ಬೇಯ್ದ ತಕ್ಷಣ ಆಯ್ತು ತಂದೆ ಬಿಡೋಣ ನೀನು ಅಂತ ಹೇಳಿ ಅವಂಗ 2 ದಿನ ಬಿಟ್ಟು ಹೊಸ ಗಾಡಿ ತಂದಾನ. ಇವ್ ಊರಿಗೆ ಹೋಗಿದ್ನಲ್ಲ, ಗಾಡಿ ತಗೊಂಡು ಬಂದಾನ. ಯಾರದು ಗಾಡಿ ಇದು ಅಂದ. ಗಾಡಿ ನಮ್ದೇ. ಯಾರು ತಗೊಂಡಾನ? ನಾ ತಗೊಂಡಿ. ಯಾರಿಗೆ ಹೇಳಿ ತಗೊಂಡಿ ಅನ್ನ ಮಗ ರೀ. ಅವಂಗ ಮತ್ತೆ ಅಪ್ಪ ಅಂದ್ರೆ ಜರ ಇರೋದೇ ಇಲ್ಲ, ಅವಂಗೂ ಜರ ಗತ್ತ. ಯಾರಿಗೆ ನಿನಗೆ ಹೇಳಿ ತಗೊಳ್ಳೇನಲ್ಲೇ, ನಾ ತಗೊಂಡೇನ್ ಗಾಡಿ, ನೀ ಮಾಲಕ ನಾ ಮಾಲಕ. ನನಗೆ ಹೇಳಾರ್ದೆ ನೀ ಗಾಡಿ ತಗೊಂಡಿ. ಅಡ್ಡಾಡ್ತೇನೆ ಅದ್ರ ಮ್ಯಾಲ ಅನ್ನ. ಅಡ್ಡಾಡ್ತೀನಿ, ಏನ್ ಮಾಡ್ತೀನಿ ಅನ್ನ. ಸುಡ್ತೀನಿ ಅನ್ನ. ಭಾಳ ಏನೇನು ಸುಡು ನೋಡೋಣ ಅಂದ್ರೆ ಸೀಮೆ ಎಣ್ಣೆ ತಂದು ಹೊಸ ಗಾಡಿ ತಂದು ಬೆಂಕಿ ಹಚ್ಚಿಬಿಟ್ಟ ಕುಪುತ್ರ. ಇದು ಕತೆ ಎಲ್ಲ ಹೇಳೋದು ನಡೆದ ಘಟನಾ. ಆ ಹೆಣ್ಮಗಳು ಬಂದು ಅಳು ಹತ್ತಲ್ಲ ನಿದ್ರಿಗೆ. ಹೆಂಗ್ ಮಾಡೋದ್ರಿ ಯಪ್ಪ ಅಂತ ಎಷ್ಟು ಚಿಂತೆ ಆಗ್ತದೆ. ಮತ್ತೆ ಇವ್ರು ಶಾಸ್ತ್ರದವ್ರು ಏನ್ ಹೇಳ್ತಾರ? ಚಿಂತೆ ಮಾಡ್ಬೇಡ. ಇಂಥ ಶಾಸ್ತ್ರ ಎಲ್ಲರ ಕಂಟ್ ಮಾಡ್ಕೊಂಡು ಶಿಸ್ತಾಗಿ ಹೇಳಿ ಊಟ ಹೊಡೆದು ಪ್ಯಾಕೆಟ್ ತಗೊಂಡು ಹೋಗುದು. ಸಹಜ ಚಿಂತೆ ಬರ್ತದಂತ ಇಂಥ ಮಕ್ಕಳಿದ್ರ. ಆಮೇಲೆ ವಿಧವಾಚೆ ಕನ್ಯಾ ದೊಡ್ಡದ್ರಿ ಅದು. ಇವು ಏನಾಗ್ತಾವಂತ ದಹಂತಿ ಏವ ಜನಾನಾಂ ವಿನಾಗ್ನಿಂ. ಅಗ್ನಿ ಇರ್ಲಾರ್ದೆ ಸುಡು. ಅಲ್ರಿ ಮದುವೆಯಾಗಿ 15 ದಿವಸ ಆಗ್ಯದ,
ಒಂದೇ ಸಲ ಹೋಗಿ ಬಂದಾಳ. ಅಳಿಯ ಆಕ್ಸಿಡೆಂಟ್ ಆಗಿ ಸತ್ತಾನ. ಅಂತ ಚಿಕ್ಕ ವಯಸ್ಸಿನ ಮಗಳು ತಂದು ಮನೆಯೊಳಗೆ ಇಟ್ಕೊಂಡಾನ. ಬಳಿ ತೆಗೆದಾಳ, ಬಿಳಿ ಸೀರೆ ಉಟ್ಟಾಳ, ಕುಂಕುಮ ಇಲ್ಲ. ಯಾವಾಗ ಅವಳು ಎದುರಿಗೆ ಬರ್ತಾಳ ಅವಾಗ ತಂದೆ ತಾಯಿಗಳಿಗೆ ಎದಿಗೆ ಸಿಡ್ಲು ಬಿದ್ದಂಗ ಆಗ್ತದಂತ. ಚಿಂತೆ ಮಾಡಬೇಡಂದ್ರೆ ಹೆಂಗ್ ಊಟ ಹೋಗ್ತದ? ವಿಧವಾಚ ಕನ್ಯಾ ಏನ್ ಹೇಳ್ತದೆ ಶಾಸ್ತ್ರ? ಹೆಂಗ್ ಮಾಡ್ಬೇಕಂತ ಸಂದರ್ಭದಲ್ಲಿ ಮಗಳ ಮುಖ ನೋಡಕ್ ಆಗುದಿಲ್ಲ, ಮಾತಾಡ್ಸಕ್ ಆಗುದಿಲ್ಲ. ಆ ಚಿಂತೆ ಬೇಡ ಅಂದ್ರೆ ಹೆಂಗ್ ಹೊರಗೆ ಹಾಕೋದು? ಇವಿಷ್ಟು ಜೀವನದಲ್ಲಿ ಹೆಂಗಂದ್ರ ಈ ಜನರಿಗೆ ಬೆಂಕಿ ಇಲ್ಲದೆ ಸುಡತಕ್ಕಂಥವುಗಳು ಇವು ಅಂತ. ಬೆಂಕಿ ಇಲ್ಲದೆ ಸುಡತಕ್ಕಂಥ ಚಿಂತೆನೆ ಬೆಂಕಿ ಆಗಿಬಿಡ್ತದಂತ. ಮತ್ತ ಅವ್ರು ಬರೆದ್ರೆ ಯಾಕಪ್ಪ ಅಂತ ಕೇಳಾಗ ಅವಾಗ ನಾವೇನು ಮಾಡ್ಕೋಬೇಕು ಅಂತಂದ್ರೆ, ನಡೆದು ಹೋದ ಘಟನೆಯನ್ನ ಬಗೆದು ಮತ್ತದನ್ನ ಅರಿದು ಚಿಂತಿಸಿದರೆ ದುಃಖವೇ ಅಧಿಕವಲ್ಲದೆ ಸಂತೋಷ ಸುಖ ನೆಮ್ಮದಿ ಇಲ್ಲ ಅಂತ. ಆ ಮಗ ಆದಂತ ಈ ಸ್ಥಾನದಲ್ಲಿ ಆ ಪರಮಾತ್ಮನ ಮೂರ್ತಿಯನ್ನ, ಗುರುಮೂರ್ತಿಯನ್ನ ಇಡು, ಮತ್ತೆ ನಿನಗೆ ಜೀವನದಲ್ಲಿ ಸುಖ ಆಗ್ತದ. ಇದೇ ನೆನೆಯುವುದು. ನೀ ಅದನಂತರ ಮಾಡಬೇಕಾ ನಡೆದ ಘಟನೆಗಳು ಆ ಜಾಗದಾಗ ಇದನ್ನಿಟ್ಟು ಬಿಡೋದು. ಎಷ್ಟು ಪ್ರೀತಿ ಮಾಡ್ತಿದ್ದ ತುಳಸಿದಾಸ, ರತ್ನಾನ್ ಎಷ್ಟು ಪ್ರೀತಿ ಮಾಡ್ತಿದ್ದ ತುಳಸಿದಾಸ ಅಂತ ಕೇಳಿದ್ರೆ, ಅವ ರಾಜ್ಯ ಕಾರವಾರಕ್ಕೆ ಹೋದಾಗ ಅವರ ತಂದೆ ಬಂದು ಕರ್ಕೊಂಡು ಹೋದ್ರ ದೊಡ್ಡ ಕಥೆ ಅದು, ನಿಮ್ಗೆಲ್ಲ ಗೊತ್ತದ. ತುಂಬಿ ಹೊರಟ ನದಿಯನ್ನ ದಾಟಿ ಹೋದ. ಅಲ್ಲಿ ಏನಂದ್ರೆ ಒಂದು ಹೆಣ ಹಿಡ್ಕೊಂಡ ನದಿ ದಾಟಿ ಹೋಗ್ಬಿಟ್ಟ. ಅಲ್ಲಿ ಮಲ್ಕೊಂಡಿದ್ಲು ಹೆಂಡತಿ ಮ್ಯಾಗ. ಅಲ್ಲೊಂದು ಸರ್ಪ ಜೋತಿ ಬಿದ್ದಿತ್ತು. ಆ ಘಟ ಸರ್ಪವನ್ನು ಹಿಡ್ಕೊಂಡು ಮ್ಯಾಲೆ ಇರದ ಗಾಬರಿ ಆದ್ಲಲ್ಲ ನಕ್ಕಿ ರತ್ನ, ತುಳಸಿದಾಸನ ಹೆಂಡತಿ. ಅಲ್ಲ, ಇಂಥ ಭಯಂಕರ ಮಳೆ, ಗುಡುಗು ಸಿಡಿಲದ, ಹಳಿ ತುಂಬಿ ಹೊಂಟದ, ಹೆಂಗ್ ಬಂದಿ ಅಂತ ಕೇಳಿದಂತ. ನೀನೇ ತೆಪ್ಪ ಕಳಿಸಿದ್ಯಲ್ಲ ಅಂದ. ಅಷ್ಟು ಮೋಹ ಪರವಶನಾಗಿದ್ದ ಹೆಂಡತಿ ಮೋಹದಲ್ಲಿ ಆ ಸತ್ ಹೆಣ ತೆಕ್ಕಿ ಬಡ್ಕೊಂಡು ಹೋಗಿ ನದಿ ದಾಟ್ಯಾನ. ಹಗ್ಗ ಕಟ್ಟಿ ಬಿಟ್ಟಾಳ, ನಾ ಬರ್ತಾನ ಅನ್ನೋದು ಗೊತ್ತದ ನನ್ನ ಹೆಂಡತಿಗೆ ಅಂತ. ಹಾವು ಹಿಡಿದ ಮ್ಯಾಗೇರ್ಯಾನ. ಅವನ ಆಕಾರ ನೋಡಿ ಅಂದ್ಲಂತ, ನೋಡ್ರಿ, ಹಾಡು ಮಾಂಸಕ್ಕೆ ಮಮ ದೇಹ ಮೇ ಇದನ್ನೇ ಪ್ಯಾರ್. ಎಲುಬು ತೊಗಲುಗಳಿಂದ ಕೂಡಿದಂತ ಈ ನನ್ನ ದೇಹದ ಮೇಲೆ ಎಷ್ಟು ಮೋಹ ಪ್ರೀತಿ ಇಟ್ಟು ಬಂದಿಯಲ್ಲ. ಇಸ್ಮೇ ಆದಾ ಪ್ರೀತಿ ರಾಮಕ್ಕೆ ಹೋಯಿತೋ ಹಟ್ ಜಾತೆ ಭವ ಭೀತಿ. ಹಾಡು ಮಾಂಸಕ್ಕೆ ಮಮ ದೇಹಮೇ ಇತನಾ ಪ್ರೀತಿ. ನೋಡಿ ಹೆಂಗದ, ಎಷ್ಟು ಅನಾಹುತ ಈ ಮನುಷ್ಯನೇನು. ಮಾಂಸ ಎಲುಬು ಚರ್ಮಗಳಿಂದ ಕೂಡಿದ ಈ ದೇಹದ ಮೇಲೆ ಇಷ್ಟು ಪ್ರೀತಿ ಮಾಡಿ ಬಂದಿಯಲ್ಲ. ಇದರ ಅರ್ಧ ಪ್ರೀತಿಯನ್ನ ರಾಮನ ಮೇಲೆ ಇಟ್ಟಿದ್ದಿ, ಪರಮಾತ್ಮನ ಮೇಲೆ ಇಟ್ಟಿದ್ದಿ ಅಂದ್ರ ಆ ರಾಮ ನಿನಗೆ ಪ್ರತ್ಯಕ್ಷ ಆಗ್ತೀನಲ್ಲ ಅಂದಾಗ ಅಲ್ಲೇ ಉದ್ದು ಕಾಟು ಬಿದ್ದಂತ ರತ್ನಾಕ. ಯಾವ ಹೆಂಡತಿಯನ್ನು ಎಷ್ಟು ಪ್ರೀತಿಸ್ತಿದ್ದ, ಅವಳೇ ಸರ್ವಸ್ವ ಅಂತ ತಿಳಿದಿದ್ದ, ಆ ಜಾಗದೊಳಗ ರಾಮನ ಇಟ್ಟು ಬಿಟ್ಟ, ರಾಮ ಪ್ರತ್ಯಕ್ಷ ಆಗಿಬಿಟ್ಟ. ನಿಮಗ ಅಂತ ಭೀಕರವಾದಂತ ಸನ್ನಿವೇಶಗಳು ಬಂದು ಚಿಂತೆ ಮಾಡಾಗ ಮಾಡ್ರಿ, ಬೆಸ್ಟ್ ಅದು. ಆ ಜಾಗ ತೆಗೆದಿಟ್ರೆ ಮತ್ತೆ ಪ್ರಯತ್ನ ಮಾಡೋ ಅವಶ್ಯಕತೆನೇ ಇಲ್ಲ. ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ಅತಿಯಾಗಿ ಗಾಢವಾಗಿ ಯಾವದನ್ನ ಚಿಂತಿಸ್ತೀರಿ, ಯಾವದನ್ನ ಪ್ರೀತಿಸ್ತೀರಲ್ಲ, ಆ ಪ್ರೀತಿಸುವ ಜಾಗದೊಳಗೆ ಅದು ನಿನ್ನ ದುಃಖಕ್ಕೆ ಕಾರಣ ಅದಂದಾಗ ಅದನ್ನ ತೆಗೆದು ಅದನ್ನ ಇಟ್ಟು ಬಿಡೋದು ಏನ್ ದೊಡ್ಡದಲ್ಲ. ಕಲಾಸ್ ಅದೇ ಕ್ಷಣದಲ್ಲಿ ನಿನಗೆ ಸಾಕ್ಷಾತ್ಕಾರ. ಅದಕ್ಕೆ ನೆನೆದು ಲೋಕನಾಥನನ್ನು ನೆನೆದು ಸುಖಿಯಾಗು ಮನವೇ ಅಂತ ಹೇಳಿದ್ದೆ. ಅದಕ್ಕಂದ್ರ ನೀ ಚಿಂತೆ ಮಾಡು. ಎದ್ರ ಚಿಂತೆ? ಇವುಗಳ ಪಕ್ಕ ಚಿಂತೆ ಮಾಡು. ಹೆಣ್ಣಿಂದ ಮಾಡು, ಮಣ್ಣಿಂದ ಮಾಡು, ಎಲ್ಲ ಮಾಡು. ಇವು ದುಃಖ ಕೊಡ್ತಾವ ಅನ್ನೋದು ಗೊತ್ತಾಯ್ತಂದ್ರ ಆ ಜಾಗದೊಳಗೆ ತೆಗೆದು ಪರಮಾತ್ಮನ ನೆಟ್ಟು ಬಿಡು, ಸಾಕ್ ಕಲಾಸ್. ಎಷ್ಟು ಸರಳ ಅದ್ರಿ. ಅದಕ್ಕೆ ಬಹಳ ಮಂದಿ ಯಾರೋ ಅಂದ್ರ ಅಂತ ಶ್ರೀಕೃಷ್ಣ ಹೇಳ್ಬಿಟ್ಟಿದ್ದೇನೆ, ಕೌರವರು ನಿನಗೆ ಬೀಗರು, ಪಾಂಡವರು ನಿನಗೆ ಬೀಗರು. ನಿನಗ ಆ ಕೌರವೇಶ ರಾಮ ಯಾರು ದುರ್ಯೋಧನ ಪಕ್ಷಪಾತಿ ಅಂತ ನಿನಗೆ ಬೇಯೋದು ಬಹಳ ಕರೆಕ್ಟ್ ಅದ. ಅವ್ರನ್ನ ದ್ವೇಷ ಮಾಡ್ತಿ, ಕೌರವರನ್ನ, ಇವ್ರನ್ನ ಪ್ರೀತಿ ಮಾಡ್ತೀಯ. ಅವಾಗ ಸ್ವಂತ ಮುಖದಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಗತಾರ್ಥನ್ ನಾಮ ಶೋಚಂತಿ ನಾರ್ಥಯಂತೆ ಮನೋರಥಾನ್ ವರ್ತಮಾನೇನ ವರ್ತಂತೆ ತೇನ ಮೇ ಪಾಂಡವಾಹ ಪ್ರಿಯಾಹ. ನೋಡಿ ಹೆಂಗಲ್ಲ. ಬೈದ್ರ ಅವನಿಗೆ ಪಕ್ಷಪಾತಿ, ಪಾಂಡವ್ರನ್ನ ಪ್ರೀತಿ ಮಾಡ್ತಿ, ಅವರು ನಿನಗ ಬೀಗರು, ಇವರು ಬೀಗರು, ಸದಾ ಇವ್ರ ಹಿಂದೆ ತಿರುಗಾಡ್ತಿ.
ಇವ್ರ ಹಿತ ಬಯಸ್ತಿ, ದುರ್ಯೋಧನ ಅಹಿತವನ ನಾಶ ಬಯಸ್ತಿ. ನೀ ಯಾ ದೇವ್ರ? ನಿನ್ನ ಕಪಟಿ ಅನ್ನೋದು, ನಿನಗೆ ಕಳ್ಳ ಅನ್ನೋದು, ಚೋರ ಅನ್ನೋದು, ಸತ್ಯದವ ಬೇಯುದು ಅಂದಾಗ ಅವ ಹೇಳದಂತ, ಪಾಂಡವರು ನನಗೆ ಯಾಕೆ ಪ್ರೀತಿ ಅಂತಂದ್ರೆ ಸೂಜಿಯ ತುದಿಗೆ ಹತ್ತಿದ ಮಣ್ಣಿನಷ್ಟು ಇವರಿಗೆ ಮಣ್ಣು ಕೊಡೋದಿಲ್ಲ. 5 ಹಳ್ಳಿಗಳಲ್ಲ, ಸೂಜಿಯ ತುದಿ ನೆಲಕ್ಕೆ ಊರಿದ್ರೆ ಅದಕ್ಕೆ ಮಣ್ಣು ಎಷ್ಟು ಹತ್ತದ ಅಷ್ಟು ಮಣ್ಣು ಕೊಡುವುದಿಲ್ಲ ಅಂತ ನೀನು ಹೊರಗೆ ಹಾಕಿದಾಗ, ದುರ್ಯೋಧನ ಹೊರಗೆ ಹಾಕಿದಾಗ, ಗತಾರ್ಥನ್ ನಾನು ಸೋಚಂತಿ, ಅರಮನೆಯನ್ನು ಕಳೆದುಕೊಂಡೇವಿ, ಮೃಷ್ಟಾನ ಭೋಜನದಲ್ಲಿ ಕೈ ತೊಳಿತಿದ್ದೇವಿ. ಅದು ಹೋಗಿ ಇವತ್ತಿನ ದಿವಸ ನಾರು ಬಟ್ಟೆಗಳನ್ನುಟ್ಟುಕೊಂಡು ಗಟ್ಟಿ ಗೆಣಸುಗಳನ್ನು ತಿಂದು ಸುಟ್ಟ ಬಟ್ಟೆಯಿಂದ ಬೆಂದ ಒಡಲಿನಿಂದ ತಿರುಗಬೇಕಾಯ್ತಲ್ಲ ಅಂತ ಒಂದು ದಿವಸ ಅವರ ಸ್ಮರಣೆಯಲ್ಲಿ ಬರಲಿಲ್ಲಂತ. ಪರಮಾತ್ಮ ಅಲ್ಲೇ ಒಳಗೆ ಅದನ್ನ, ನೀವು ಎಲ್ಲೇ ಅದನ್ನ ತಿಳ್ಕೊಬೇಡ್ರಿ. ಅವ ನೋಡ್ತಿದ್ದ, ಅವ ಅರಮನೆ ಹೋಯ್ತು, ಆಭರಣ ಹೋಯ್ತು, ಆಡಂಬರ ಹೋಯ್ತು ಅಂತ ಒಂದೇ ಸಲ ಅವ್ರ ಮನಸ್ಸಿನೊಳಗೆ ಬರ್ತದನೆ ಅಂತ ಶ್ರೀಕೃಷ್ಣ ಪರಮಾತ್ಮ ವೀಕ್ಷಿಸ್ತಿದ್ದ, ಅಲ್ಲೇ ನೋಡ್ತಿದ್ದ. ಅವ್ರಿಗೆ ಅದು ಒಂದು ಕ್ಷಣದಾಗೂ ಬರಲಿಲ್ಲ, ಒಂದು ಕೂದಲೆದೆಯಷ್ಟು ಬರಲಿಲ್ಲ ಅಂತ ಗತಿಸಿ ಹೋದದ್ದು ಮರಣೆ ಇಲ್ಲ. ಮೊನ್ನೆ ನಮ್ಮ ಕಾರ್ಯಕ್ರಮದಾಗ ಒಬ್ಬ ಕೂತ ಅಳಕತ್ತಿದ್ದ, ಕಾಮಕ, ಯಾಕಪ್ಪ ಯಾಕೆ ಅಳಕತ್ತಿ ಅಂತ ಕೇಳಿದೆ. ಹೋದ ವರ್ಷ ಕಾರ್ಯಕ್ರಮಕ್ಕೆ ಬಂದಿದ್ದೀನ್ರಿ ಅಂದ. ಹೋದ ವರ್ಷ ಕಾರ್ಯಕ್ರಮಕ್ಕೆ ಬಂದ್ರೆ ಈ ವರ್ಷ ಕಳ್ತಿ ಅಂದೆ. ನಾ ಇದೇ ಕಂಬಕ್ಕೆ ಕೂತಿದ್ದೀನ್ರಿ ಅಂದ. ಈ ಕಂಬಕ್ಕೆ ಕೂತ್ರೆ ಯಾಕೆ ಕಳ್ತಿ ಅಂದೆ. ಪ್ಯಾರಾಗನ್ ಚಪ್ಪಲ್ ಬಿಟ್ಟಿದ್ದೀನಿ ನೀವಾರ ಹೇಳ್ರಿ, ನೀವು ಶಾಣ್ಯಾರ ಹೆಣ್ಮಕ್ಳು ಬೇರೆ ಕಡೆ ಹೋದಲ್ಲ ಸುಮ್ಮನೆ ಕೆಳಗಿಟ್ಕೊಂಡು ಕುಂತಿರ್ತಾರ ಅವರು. ಕಳೆದು ಬೇಡ ಹುಡುಕೇಳೋದು ಬೇಡ, ಭಾಳ ಶಾಣೆ ಮಂದಿ ಇದು. ಅಲ್ಲ, 120 ರೂಪಾಯಿ ಪ್ಯಾರಾಗನ್ ಚಪ್ಪಲ್ ಕಳೆದದು ಆ ವರ್ಷ ಈ ವರ್ಷ ಸಲಕತ್ತೆ. ನಾವ ಅರಮನೆಯನ್ನೇ ಕಳೆದುಕೊಂಡು ಅದನ್ನು ಮರೆತು ಬಿಟ್ಟಿದ್ದಿರಲ್ಲ, ಭಗವಂತ ಯಾಕೆ ಬರಬಾರ್ದು ಹಿಂದ? ಹೋಗ್ಲಿ ಬಿಡು, ಅದನ್ನು ನೋಡ್ತಿದ್ದ ಪರಮಾತ್ಮ. ಇನ್ನು ಮುಂದ ನಮ್ಮ ಜೀವನ ಹೆಂಗಂತ ಮುಂದರೆ ಏನರೇ ನೆನೆಸ್ತಾರೇನೋ ಅಂತ ಕೇಳಿದ್ರೆ, ನಾರ್ಥಯಂತೆ ಮನೋರಥ ಅನ್ನೋ ಭವಿಷ್ಯದ ಬಗ್ಗೆಯೂ ಅವ್ರಿಗೆ ಗೊತ್ತಿಲ್ಲಂತ. ನೀವು ಮುಂದೆ ಹಂಗ, ಮುಂದೆ ಯಾವಾಗ ಯಾವಾಗ ನನಗೆ ಹೇಳ್ರಿ, ಮುಂದೆ ಎಷ್ಟು ದಿವಸ ರೀ? ಏನು 10 ವರ್ಷ, 20 ವರ್ಷ? ಲಿಮಿಟೇ ಇಲ್ಲ ಅದಕ್ಕೆ. ಮುಂದೆ ಹೆಂಗಂದ್ರೆ ನಮ್ಮ ಮಕ್ಕಳು, ಮರಿ ಮೊಮ್ಮಕ್ಕಳು, ಜಿರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು, ಹುರಿ ಮೊಮ್ಮಕ್ಕಳು ಅಲ್ಲಿ ಲಿಮಿಟರ ಹೇಳ್ರಿ. ಒಂದಿಷ್ಟು ಲಿಮಿಟು ಇಲ್ಲ, ಸುಡುಗಾಡು ಇಲ್ಲ ಅಂದ್ರೆ ಎಲ್ಲಿಂದ ಮುಂದದ ಹಂಗ ಮುಂದ ಪಾಂಡವರಿಗೆ ಏನರೇ ಮುಂದೆ ಹೆಂಗ ನಮಗೇನು 14 ವರ್ಷನೂ ಆಗ್ತದೋ, ನಮ್ಮ ಜೀವನದ ತುಂಬೆಲ್ಲ ಇದೇ ವನವಾಸನೆ ಐತೋ, ಮುಂದಿಂದು ಗೊತ್ತಿಲ್ಲ ಅಂತ. ವರ್ತಮಾನೇನು ವರ್ತಂತೆ, ವರ್ತಮಾನದಾಗೂ ಸಹಿತ ಏನಿತ್ತು ಅಂತ ಕೇಳಿದ್ರೆ ಬರೀ ಕೃಷ್ಣನ ಧ್ಯಾನ ಇತ್ತು. ಆ ಕೃಷ್ಣನ ಧ್ಯಾನದೊಳಗಿದ್ದ ಸಂಬಂಧ ಇದೆಲ್ಲ ಮರೆತು ಬಿಟ್ಟಿದ್ರು. ಅವರು ಸುಖಿಗಳೇ ಆದ್ರು. ಲೋಕನಾಥನ ನೆನೆಯುವುದಂದ್ರೆ ಹಿಂಗ ನೋಡಪ್ಪ, ಬ್ಯಾರೆ ಅಲ್ಲ, ಸದಾವ ಕಾಲ ನಿನ್ನ ಜೊತೆಗೇನೆ ಇರ್ತಾನ ಅಂತ ತಿಳಿದು ಕಡ್ಕೊಳ ಮಡಿವಾಳೇಶ್ವರರು ಬಹಳ ಅದ್ಭುತವಾಗಿ, ಅವು ನುಡಿಗಳು ಭಾಳ ಅದಾವ. ಏನ ಅವೆಲ್ಲ ಹೊಸು ಹೇಳೇನ ಹೇಳು, ಶಾಣೆ ಭಾಳ ಸಂತೋಷ ಆಯ್ತು. ನಾನು ಜಗದೀಶ್ ಹೇಳ್ದಂಗೆ ನಾ ಎಲ್ಲಿ ಹೋಗಿಲ್ಲ, ಫಸ್ಟ್ ಬಂದದ್ದು ಇಲ್ಲೇ ಪೂಜೆಗಳಿಗೆ ಹೋಗ್ತಿದ್ದೆ. ಅಲ್ಲೇ 5-10 ನಿಮಿಷ, ಗಂಟೆಗಟ್ಟಲೆ ಬರಾಗ 10 ಗಂಟೆ ಕೂತ್ ಬಂದೀನಿ. 5 ಗಂಟೆ ಗಾಡ್ಯಾಗ ಕುಂತೀನಿ, 5 ಗಂಟೆ ಮೆರವಣಿಗೆ ಮಾಡ್ಯಾರ. ನನಗೆ ಯಾಕೆ ಬಂದೀನಿ ಅಂದ್ರೆ, ಇಲ್ಲಿ ಸುತ್ತಮುತ್ತಿನ ಹಳ್ಳಿಯವರು, ಯಳವಂತಿಗೆಯವರು, ಇವರು ನೆಲ್ಲೂರವರು ಒಂದಿಷ್ಟು ಭಾಳ ಜನ ಬಂದಾರ ಅಲ್ಲಿ ನಾನು ಮಲ್ಕೊಂಡಾಗ. ಅದಕ್ಕೆ ಸುಮ್ಮನೆ ಏನೋ ನಾನು ಪ್ರವಚನ ಹೇಳ್ಬೇಕಂತ ಬಂದಿಲ್ಲ. ನಿಜವಾಗಿಲು ಇವು ಏನೇನೋ ಗದ್ದಲ ಮಾಡಿಬಿಟ್ಟ ನಾವು ಜಗದೀಶ. ಸಹಜ ಅಸಹಜ ಈ ಸಹಜ ತಿಳಿಕೆ ಇಟ್ಕೊಂಡು ಆಯ್ತು ಬಂದಿವಿ. ತಾವೆಲ್ಲರೂ ಭಾಳ ಸಂತೋಷದಿಂದ ಮನ ತುಂಬಿ ಪ್ರೀತಿಯಿಂದ ಬಂದು ಈ ಸತ್ಸಂಗದಲ್ಲಿ ಭಾಗಿಗಳಾದ್ರಿ. ಬರ್ತೀನಿ ನಾನು ನೆಲ್ಲೂರಿಗೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಈ ತರ ಮಾಡಿದ್ರೆ ನಾ ಬರೋದಿಲ್ಲ ಏನು, ಯಾಕಂದ್ರೆ ನನಗೆ ತ್ರಾಸು ಭಾಳ. ಡಾಕ್ಟರ್ 6 ವರ್ಷ ಹೇಳೇನ್ರಿ ನನಗೆ. ಫಸ್ಟ್ ಸ್ಟೇಜ್ನಾಗ ಬೋನ್ ಕ್ಯಾನ್ಸರ್ ಆಗಿದ್ದೀನಿ. ನಾನು ನಿನ್ನೆ ತೋರಿಸಿ ನೋಡಿಲ್ಲ ಗೋಪಾಲಣ್ಣನ. ಅದು ನಾ ಯಾರಿಗೆ ಹೇಳಿಲ್ಲ, ಅವರು ಸುಮ್ಮನೆ ನಾ ಹಿಂಗೆ ಇರ್ತೀನಿ. ಅದಕ್ಕೆ ಅವ್ರು 6 ವರ್ಷ ಹೇಳಿ ನಾನು ಸುಮ್ಮನೆ ಈಗ ಅದೇನು ಮುಂದೆ ಹೋಗಿಲ್ಲ, ಏನಿಲ್ಲ. ಅಷ್ಟಾಗಿ ಅದರಿಂದ ಎಲ್ಲ ಕಡೆ ನಮ್ಗೆ ತೊಂದರೆ ಆಗಕತ್ತದ. ನೀವು ಸುಮ್ಮನೆ ಕರೆದಾಗ ಇವ್ರೊಬ್ರು ಇರ್ತಾರ, ಸಾಕು ಬಂದು ಒಂದೆರಡು ಮಾತು ಹೇಳಂದ್ರೆ ಹೇಳ್ತೀನಿ. ನೀವು ಇವೆಲ್ಲ ಅವರು ಇವರು ಇಂಥವು ಮಾಡಿ
ನೋಡಿ 10 ಗಂಟೆ ಆಯ್ತು, ಮತ್ತೆ ಈಗ ಹೋಗ್ಬೇಕು, ನಾಳೆಗೆ ಮಠದಾಗ ಮದುವೆ ಅದ. ಅದಕ್ಕೆ ನೀವು ಅಂತ ಸಮಯ ನೋಡಿ ಕರೆದ್ರೆ ಬರ್ತೀನಿ, ಡೈರೆಕ್ಟ್ ಪ್ರವಚನ ಇಟ್ಕೊಳ್ರಿ. ನಮ್ಮೆಲ್ಲರಿಗೆ ಪರಮಾತ್ಮ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ನಾನು ವಾಣಿ ವಿರಾಮ ಮಾಡ್ತಾ ಇದ್ದೇನೆ. ಹೇಳುವಂತ